ನಮಸ್ಕಾರ. ವಿಶ್ವಂ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಅಮೆರಿಕಾದ ಚಿಕಾಗೋ ನಗರದಲ್ಲಿ ಕಟ್ಟಡ ಕಾರ್ಮಿಕ ಕೆಲಸ ಮಾಡತಕ್ಕಂಥ ಮಹಿಳೆಯರು, ಅಸಂಘಟಿತ ವಲಯದ ಮಹಿಳೆಯರು ಶತಮಾನಗಳ ಹಿಂದೆ ಪ್ರಪ್ರಥಮ ಬಾರಿಗೆ ಬೀದಿಗೆ ಇಳಿದು ಹೋರಾಟವನ್ನು ಮಾಡಿದರು. ನಮಗೆ ರಕ್ಷಣೆ ಬೇಕು, ಸಾಮಾಜಿಕ ಸುರಕ್ಷತೆ ಬೇಕು, ಭದ್ರತೆ ಬೇಕು, ಕಾರ್ಮಿಕರು ಅನ್ನೋ ಒಂದು ಗೌರವ ಬೇಕು, 8 ಗಂಟೆಗಳ ಸೀಮಿತ ಅವಧಿಯ ಕೆಲಸ ನಮ್ಮದಾಗಬೇಕು ಅಂತ ಹೇಳಿ ಹೋರಾಟವನ್ನು ಮಾಡಿದರು. ಆ ಸಂದರ್ಭದಲ್ಲಿ ಅನೇಕ ಮಹಿಳೆಯರು ಅಸುನೀಗಿದರು. ಆ ನಂತರ ಆ ಕ್ಷೇತ್ರಕ್ಕೆ ಒಂದು ರಕ್ಷಣೆ ಬಂತು. ಮಹಿಳಾ ಲೋಕಕ್ಕೆ ಒಂದು ಗೌರವ ಸಿಕ್ಕಿತು. ಇದರ ಸಾಂಕೇತಿಕವಾಗಿ ನಾವು ವಿಶ್ವ ಮಹಿಳಾ ದಿನಾಚರಣೆಯನ್ನು ಆಚರಿಸುವಂಥ ವಾತಾವರಣ ರೂಢಿಯಲ್ಲಿ ಬಂತು. ಮಹಿಳಾ ದಿನಾಚರಣೆ ಆಚರಣೆ ಮಾಡೋದಕ್ಕೆ ಒಂದು ದಿವಸ ಸಾಲದು. ಯಾವುದೋ ವರ್ಷದಲ್ಲಿ ಒಂದು ದಿವಸ ಮಹಿಳೆಯರನ್ನು ನೆನೆದರೆ ಸಾಲದು. ಜೀವನ ಪರ್ಯಂತ ಮಹಿಳೆಯರನ್ನು ಆರಾಧಿಸುವ, ಪೂಜಿಸುವ, ಗೌರವಿಸುವ ಕೆಲಸ ನಡೀತಾನೇ ಇರಬೇಕು. ನಮಗೆ ಜನ್ಮವನ್ನು ಕೊಟ್ಟ ಭೂತಾಯಿ ಹೆಣ್ಣು, ಅವಳ ಋಣವನ್ನು ತೀರಿಸಲು ಸಾಧ್ಯವೇ? ನಮಗೆ ಜನ್ಮ ಕೊಟ್ಟ ತಾಯಿಯ ಋಣವನ್ನು ತೀರಿಸಲು ಸಾಧ್ಯವೇ? ಅಕ್ಕನಾಗಿ, ತಂಗಿಯಾಗಿ, ಹೆಂಡತಿಯಾಗಿ, ಸೊಸೆಯಾಗಿ, ಅತ್ತಿಗೆಯಾಗಿ, ಸ್ನೇಹಿತೆಯಾಗಿ ಯಾವ್ಯಾವ ರೂಪಗಳಲ್ಲಿ ಮಹಿಳೆ ಪುರುಷನ ಜೀವನದಲ್ಲಿ ಇದ್ದಾಳೆ. ಅವಳು ಮಾಡುವ ತ್ಯಾಗ, ಬಲಿದಾನ, ಸ್ನೇಹ ಎಲ್ಲವನ್ನೂ ಕೂಡ ಪರಿಗಣನೆಗೆ ತೆಗೆದುಕೊಂಡರೆ ಆ ಋಣ ಸಂದಾಯ ಮಾಡುವುದಕ್ಕೆ ಯಾವ ಪುರುಷರಿಂದಲೂ ಸಾಧ್ಯವಿಲ್ಲ. ಇದು ಸತ್ಯ. ಆದರೆ ಮಹಿಳಾ ಲೋಕಕ್ಕೆ ಒಂದು ಭದ್ರತೆ ಬಂತಲ್ಲ, ಒಂದು ಸುರಕ್ಷತೆ ಬಂತಲ್ಲ, ಮಹಿಳೆ ಪುರುಷರ ಸರಿಸಮವಾಗಿ ನಿಂತು ಪ್ರಯತ್ನವನ್ನು ಮಾಡುವಂತಹ ಒಂದು ವಾತಾವರಣ ನಿರ್ಮಾಣವಾಯಿತಲ್ಲ, ಅದರ ಸಾಂಕೇತಿಕ ದಿನಾಚರಣೆ ಈ ವಿಶ್ವ ಮಹಿಳಾ ದಿನಾಚರಣೆ. ಇವತ್ತಾದರೂ ಕೊನೆಯ ಪಕ್ಷ ಎಲ್ಲ ಪುರುಷರು ಮಹಿಳೆಯನ್ನು ಗೌರವಿಸುವಂತಹ ಆತ್ಮಸಾಕ್ಷಿಯನ್ನು ಬೆಳೆಸಿಕೊಳ್ಳಬೇಕು ಅನ್ನುವುದು ಈ ದಿವಸದ ಆಚರಣೆಯ ಆಶಯ. ವೀಕ್ಷಕರೇ, ಇವತ್ತಿನ ಈ ಸಂದರ್ಭದಲ್ಲಿ ವಿಶ್ವಂ ವಾಹಿನಿಯಿಂದ ಮಹಾರಾಣಿ ಅನ್ನುವಂಥ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ, ನೇರಪ್ರಸಾದ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೇವೆ. ಇದೇನಿದು ಮಹಾರಾಣಿ ಕಾರ್ಯಕ್ರಮದಲ್ಲಿ ನೀವು ಬಂದು ಕೂತಿದ್ದೀರಲ್ಲ ಅಂತ ನೀವು ಅಂದುಕೊಳ್ಬೇಡಿ. ನಾನು ಪ್ರಾರಂಭ ಮಾಡಿದ್ದೇನೆ ಅಷ್ಟೇ. ಈ ಕಾರ್ಯಕ್ರಮವನ್ನು ಸದ್ಯದಲ್ಲೇ ಪ್ರಮುಖ ನಟಿಯೊಬ್ಬರು ನಡೆಸ್ಕೊಡ್ತಾರೆ. ನಾನು ಪ್ರಾರಂಭ ಮಾಡಿದ್ದೇನೆ, ಅವರು ಅದನ್ನು ಮುಂದುವರಿಸ್ತಾರೆ. ಇದು ಒಂದು ಸರಳವಾಗಿರತಕ್ಕಂಥ ಪ್ರಶ್ನೋತ್ತರದ ಕಾರ್ಯಕ್ರಮ. ನೇರ ಪ್ರಸಾರದಲ್ಲಿ ಭಾಗವಹಿಸಿ ಒಂದು ಆಟ ಆಡ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಕೌಟುಂಬಿಕ ಮಹಿಳೆಯರಿಗೋಸ್ಕರವಾಗಿಯೇ ರೂಪಿತವಾಗಿರುವ ಒಂದು ಕಾರ್ಯಕ್ರಮ. ನೀವು ಅನೇಕ ವಾಹಿನಿಗಳನ್ನು ನೋಡಿರಬಹುದು. ಅಲ್ಲಿ ಅಡುಗೆ ಕಾರ್ಯಕ್ರಮಗಳು, ಸ್ಪರ್ಧೆಗಳು ಎಲ್ಲ ನಡೆಯುತ್ತೆ. ನೋಡಿ ನಮಗೂ ಬೇಜಾರಾಗಿಬಿಟ್ಟಿದೆ. ಅದಕ್ಕೆ ವಿಭಿನ್ನವಾದ ಹೊಸದಾದ ಯಾವುದಾದ್ರು ಒಂದು ಕಾರ್ಯಕ್ರಮ ಇರಬೇಕು ಅಂಥೇಳಿ ಈ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ನಾವು ಅವ್ರ ಜೊತೆಯಲ್ಲಿ ಮಾತನಾಡ್ತಕ್ಕಂಥ ಯಾವುದೋ ಒಂದು ಆಟ ಇದೆ. ಅದರಲ್ಲಿ ಕಾರ್ಯಕ್ರಮದ ಕೊನೆಯಲ್ಲಿ ಯಾರು ವಿಜೇತರು ಅಂತ ಕೂಡ ನಾವು ಅದನ್ನು ಪ್ರಕಟ ಮಾಡ್ತೇವೆ. ಅವರಿಗೆ ವಾರದ ಕೊನೆಯಲ್ಲಿ ನಮ್ಮ ವ್ಯವಸ್ಥಾಪಕ ನಿರ್ದೇಶಕಿ ವೀಣಾ ನಾರಾಯಣ ಸ್ವಾಮಿಯವರು ಬಂದು ಈ ನೇರ ಪ್ರಸಾರದಲ್ಲಿ ಖುದ್ದಾಗಿ ಕುಳಿತು ಅವರಿಗೆ ಬಹುಮಾನವನ್ನು ಕೊಡ್ತಾರೆ. ಇದು ಈ ಕಾರ್ಯಕ್ರಮದ ಒಟ್ಟಾರೆ ಸ್ವರೂಪ. ಹಾಗಾದರೆ ಅದು ಹೇಗಿರುತ್ತೆ, ಹೇಗೆ ಮುಂದುವರಿಯುತ್ತೆ ಅಂತ ಯೋಚನೆ ಮಾಡೋಕ್ಕೆ ಮುಂಚಿತವಾಗಿ ಈ ಮಹಾರಾಣಿ ಕಾರ್ಯಕ್ರಮದ ಬಹುಮಾನಗಳ ಪ್ರಾಯೋಜಕರಾಗಿ ಮಧು ಇನ್ಫೋಟೆಕ್ ಅದರ ವ್ಯವಸ್ಥಾಪಕ ನಿರ್ದೇಶಕರು ಮುಟ್ಟಿಗಿದ್ದಾರೆ. ಅವರಿಂದ ಶುಭಾಶಯವನ್ನು ಕೇಳಿ ಆನಂತರ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತೇನೆ. ಮಧುವರೇ, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇವತ್ತು ವಿಶ್ವ ಮಹಿಳಾ ದಿನಾಚರಣೆ. ಹೌದು. ನಾನು ಹೇಳ್ತಾ ಇದ್ದೆ, ನಮ್ಮ ಜೀವಮಾನದಲ್ಲಿ ಪುರುಷರೆಲ್ಲರೂ ಕೂಡ ಮಹಿಳೆಯರಿಗೆ ನಿಷ್ಠರಾಗಿರಬೇಕು. ಅವರು ಮಾಡುವ ತ್ಯಾಗ, ಸೇವೆ ಯಾವುದರ ಋಣವನ್ನು ಕೂಡ ತೀರಿಸಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಈ ಮಹಾರಾಣಿ ಅಂತ ಏನು ಇವತ್ತಿಂದ ಫ್ಯಾಮಿಲಿ ಗೇಮ್ ಶೋ ಒಂದನ್ನು ಶುರು ಮಾಡ್ತಾ ಇದ್ದೇವೆ ಸಾಂಕೇತಿಕವಾಗಿ.
ಅದರ ಬಹುಮಾನಗಳ ಪ್ರಾಯೋಜಕರು ನೀವು ಅಂತಕ್ಕಂಥ ಹೆಮ್ಮೆಯಿಂದ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಕರೆಯಲ್ಲಿ ಮಾತನಾಡಿಸ್ತಾ ಇದ್ದೀನಿ. ನಮ್ಗೆ ಈ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು. ಈ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಪ್ರಯುಕ್ತ ಈ ಎಲ್ಲಾ ದಿಟ್ಟ ನಾರಿಯರಿಗೂ, ದಿಟ್ಟ ನಾರಿಯರು ಒಂದೇ ಅಲ್ಲ, ಈ ನಮ್ಮ ಪ್ರತಿಯೊಬ್ಬರ ಜೀವನದಲ್ಲೂ ಸ್ಫೂರ್ತಿಯಾಗಿರುವ ಒಂದು ಹೆಣ್ಣು ಮಗಳಿಗೆ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನು ಹೇಳುವ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಕಾರ್ಯಕ್ರಮದ ಕೊನೆಯಲ್ಲಿ ನಾವು ಮಧು ಇನ್ಫೋಟೆಕ್ನವರು ಕೊಡುವಂತಹ ಬಹುಮಾನವನ್ನು ಮಹಿಳೆಯರಿಗೆ ತಲುಪಿಸುವ ಪ್ರಯತ್ನವನ್ನು ವಾರದ ಕೊನೆಯಲ್ಲಿ ನಾವು ಮಾಡ್ತೇವೆ. ಒಟ್ಟಿಗಿರಿ ಇಂತಹ ಮತ್ತಷ್ಟು ಕಾರ್ಯಕ್ರಮ ರೂಪಿಸೋದಕ್ಕೆ ನಮಗೆ ಅವಕಾಶಗಳನ್ನು ಮಾಡಿಕೊಡ್ತೀರಿ ಅಂತ ಹೇಳ್ತಾ ನಾವು ಮಹಾರಾಣಿ ಕಾರ್ಯಕ್ರಮದ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ. ಅದಕ್ಕೆ ಮುಂಚಿತವಾಗಿ ಭಾರತ ಅತ್ಯಂತ ವಿಶೇಷವಾದಂಥ ಒಂದು ರಾಷ್ಟ್ರ. ವೇದಗಳ ಕಾಲದಿಂದಲೂ ಕೂಡ ಮಹಿಳೆಯರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕಲ್ಪಿಸಿರುವಂತಹ ರಾಷ್ಟ್ರ. ವೇದಗಳ ಕಾಲದಲ್ಲಿ ಋಷಿಕಿಯರಿದ್ದರು. ಗಾರ್ಗಿ ಇದ್ದಳು, ಲೋಪಾಮುದ್ರೆ ಅಂತ ಇದ್ದಳು. ಬೇಕಾದಷ್ಟು ಜನ ತಮ್ಮ ಜ್ಞಾನದ ಮೂಲಕವಾಗಿ ಅನೇಕ ಮಂಡಲಗಳನ್ನು ರಚನೆ ಮಾಡಿದಂತಹ ಮಹಿಳೆಯರಿದ್ದರು. ಅಂತಹ ವಿಶೇಷವಾದ ಸ್ಥಾನಮಾನಗಳು ವೇದ ಕಾಲದಲ್ಲಿತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವಾತಂತ್ರ್ಯ ಹೋರಾಟದಲ್ಲಿ ಪುರುಷರಿಗೆ ಸರಿಸಮಾನವಾಗಿ ಮಹಿಳೆಯರು ಹೋರಾಟ ಮಾಡಿದ್ದಾರೆ. ಸ್ವಾತಂತ್ರ್ಯ ಅವರು ಕಾರಣಕರ್ತರಾಗಿದ್ದಾರೆ. ಇಡೀ ನಮ್ಮ ಭಾರತದಲ್ಲಿ ಮಹಿಳೆಯರಿಗೆ ಕೊಡುವಷ್ಟು ಸ್ಥಾನ, ಮಾನ, ಸುರಕ್ಷತೆ, ಭದ್ರತೆ, ಗೌರವ, ಪೂಜ್ಯತೆ ಬೇರೆ ಯಾವ ರಾಷ್ಟ್ರದಲ್ಲೂ ಇಲ್ಲ. ಭೂತಾಯಿ ಹೆಣ್ಣು ಅಂತ ಹೇಳ್ತೇವೆ, ಪ್ರಕೃತಿ ಮಾತೆ ಹೆಣ್ಣು ಅಂತ ಹೇಳ್ತೇವೆ. ಎಲ್ಲ ನದಿಗಳಿಗೂ ಸ್ತ್ರೀಯರ ಹೆಸರನ್ನು ಇಟ್ಟಿದ್ದೇವೆ. ದುರಂತವೇನು ಗೊತ್ತೇನೋ, ದೌರ್ಭಾಗ್ಯ ಏನು ಗೊತ್ತೇನೋ, ಅದೇ ಭಾರತದಲ್ಲಿ ಮಹಿಳೆಯರ ಮೇಲಿನ ದೌರ್ಜನ್ಯದ ಪರಿಸ್ಥಿತಿ ತೀವ್ರವಾಗ್ತಾ ಇದೆ. ವೈಲೆನ್ಸ್ ಅಗೇನ್ಸ್ಟ್ ವುಮೆನ್ ಪ್ರತಿ ಕ್ಷಣ ಹೊಸ ರೂಪವನ್ನು ಪಡಿತಾ ಇದೆ. ಇದರ ಬಗ್ಗೆ ಯೋಚನೆ ಮಾಡಿದರೆ ಪುರುಷರಲ್ಲೂ ತಲೆತಗ್ಗಿಸಬೇಕು. ಈ ಸಮಾಜ ಎತ್ತ ಕಡೆ ನಡೀತಾ ಇದೆ, ಏನು ಆಗ್ತಾ ಇದೆ ಸಮಾಜದಲ್ಲಿ, ಎಲ್ಲ ರೀತಿಯ ದೌರ್ಜನ್ಯಗಳು, ಲಿಂಗಾನುಪಾತ ವ್ಯತ್ಯಾಸ ಆಗ್ತಾ ಇದೆ. ಪುರುಷರು ಮತ್ತು ಮಹಿಳೆಯರು ಜನನ ಪ್ರಮಾಣದಲ್ಲಿ ವ್ಯತ್ಯಾಸ ಆಗ್ತಾ ಇದೆ. 1,000 ಪುರುಷರಿಗೆ ಕೇವಲ 918 ಅಥವಾ 920 ಮಹಿಳೆಯರು ಹುಟ್ಟುತ್ತಾ ಇದ್ದಾವೆ. 80 ಮಕ್ಕಳ ಕೊರತೆ ಇದೆ, ಹೆಣ್ಣು ಮಕ್ಕಳ ಕೊರತೆ. ಗಂಡಸರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಆದರೂ ಹೆಣ್ಣು ಅಂದರೆ ಅಸಡ್ಡೆ. ಆದರೂ ಭ್ರೂಣ ಹತ್ಯೆ ನಿಂತಿಲ್ಲ. ನಾವು ಸಂಕಲ್ಪ ಮಾಡ್ತೇವೆ, ದೊಡ್ಡ ದೊಡ್ಡ ಬೋರ್ಡ್ಗಳನ್ನು ಹಾಕಿಬಿಡ್ತೇವೆ, ಇಲ್ಲಿ ಲಿಂಗ ಪರೀಕ್ಷೆ ನಡೆಸೋದಿಲ್ಲ ಅಂತ. ಆದರೆ ಪ್ರಜ್ಞಾಪೂರ್ವಕವಾಗಿ ನಡ್ಕೊಳ್ತಿದ್ದೇವೆಯೇ, ಆತ್ಮವಿಮರ್ಶೆ ಮಾಡಿಕೊಳ್ಳಬೇಕು. ಕದ್ದು ಮುಚ್ಚಿ ಲಿಂಗ ನಿರ್ಧಾರ ಮಾಡುವಂಥ ಪ್ರಯತ್ನಗಳು ನಡೀತಾ ಇದೆ. ಸಮಾಜ ತಲೆತಗ್ಗಿಸುವಂಥ ಪ್ರಯತ್ನ ನಡೀತಾ ಇದೆ. ಹಾಗಾಗಿ ಗರ್ಭದಲ್ಲೇ ಹೆಣ್ಣು ಅಂತ ಗೊತ್ತಾಗಿ ಗರ್ಭಕ್ಕೆ ಚೂರಿ ಹಾಕುವ ಪ್ರಯತ್ನ ನಡೀತಾ ಇದೆ. ಅನ್ಯಾಯ ಅಲ್ಲವೇ? ದ್ರೋಹ ಅಲ್ಲವೇ? ವಂಚನೆ ಅಲ್ಲವೇ? ಇದೇ ಮಹಿಳೆಗೆ ನಾವು ಕೊಡ್ತಿರ್ತಕ್ಕಂಥ ಗೌರವ. ಇದರ ಬಗ್ಗೆ ನಾವು ಪರಾಮರ್ಶೆ ಮಾಡಬೇಕು. ಇವತ್ತು ಒಬ್ಬರು ವಿಶೇಷವಾಗಿರ್ತಕ್ಕಂಥ ಮಹಿಳಾ ಸಾಧಕಿ, ನನ್ನ ಸ್ನೇಹಿತೆ, ಅವರನ್ನು ನಾನು ಕರೆಯಲ್ಲಿ ಮಾತಾಡಿಸಿ ಆನಂತರ ಮಹಾರಾಣಿಯನ್ನು ಪ್ರಾರಂಭ ಮಾಡ್ತೇನೆ. ಅಶ್ವಿನಿ ಅಂಗಡಿ ಅಂತ, ಹುಟ್ಟಿನಿಂದ ಅಂಧರಾಗಿದ್ದರು. ಅಂಗವಿಕಲತೆಯನ್ನು ಮೀರಿ ಬೆಳೆದ ಅಂತಾರಾಷ್ಟ್ರೀಯವಾದ ಖ್ಯಾತಿಯನ್ನು ಪಡೆದಿರತಕ್ಕಂಥ ಮಹಿಳಾ ಸಾಧಕಿ ಅಶ್ವಿನಿ ಅಂಗಡಿ. ತನ್ನಂತೆ ಇರುವಂಥ ಅನೇಕ ಮಕ್ಕಳನ್ನು ಗುಡ್ಡೆ ಹಾಕಿಕೊಂಡು ಬೆಳಕು ಅನ್ನುವಂಥ ಸಂಸ್ಥೆಯನ್ನು ಕಟ್ಟಿಕೊಂಡವರೆಲ್ಲರಿಗೂ ಬೆಳಕಾಗಬೇಕು ನಾನು ಅಂಥೇಳಿ ಕೆಲಸ ಮಾಡ್ತಿದ್ದಾಳಲ್ಲ ಅವಳು. ಅದು ನಿಜವಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಸಾಧನೆ. ಸಮಾಜಕ್ಕೆ ಏನಾದರೂ ಕೊಡಬೇಕು ಅಂತಕ್ಕಂಥ ಕಳಕಳಿ. ಏಕಾಂಗಿಯಾಗಿ ವಿಶ್ವಸಂಸ್ಥೆಗೆ ಹೋಗಿ ಬಹುಮಾನವನ್ನು ಪಡ್ಕೊಂಡು, ಗೌರವವನ್ನು ಪಡ್ಕೊಂಡು, ಸ್ವೀಕಾರ ಮಾಡ್ಕೊಂಡು ಬಂದಿದ್ದಾಳೆ. ಭಾಳ ದಿಟ್ಟ ಸಾಧಕಿ, ಯಾವುದಕ್ಕೂ ಎದೆಗುಂದಿದೆ, ಮುನ್ನಡೀತಾ ಇದ್ದಾಳೆ ಅಶ್ವಿನಿ ಅಂಗಡಿ, ಹೆಮ್ಮೆಯ ಸಾಧಕಿ. ಅಶ್ವಿನಿ ಸರ್ ನಮಸ್ಕಾರ. ನಮಸ್ಕಾರ. ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೆ. ವಿಶ್ವ ಮಹಿಳಾ ದಿನಾಚರಣೆ ಸಂದರ್ಭದಲ್ಲಿ ನಿಮ್ಮ ಬಗ್ಗೆ ಮಾತಾಡೋದೇ ಒಂದು ತುಂಬ ಸಂತೋಷ, ಹೆಮ್ಮೆಯ ಸಂತೋಷ. ಹೇಗಿದ್ದೀರಾ? ಥ್ಯಾಂಕ್ ಯು. ಓ ಫೈನ್ ಸರ್, ನೀವ್ ಹೇಗಿದ್ದೀರಾ ಸರ್? ಆರಾಮಿದ್ದೀನಿ. ಏನ್ ನಡೀತಾ ಇದೆ? ಬಹಳ ಚೆನ್ನಾಗಿ ನಡೀತಾ ಇದೆ ಸರ್. ಒಳ್ಳೊಳ್ಳೆ ಪ್ರಾಜೆಕ್ಟ್ ಗಳಾಗ್ತಿದೆ. ನನ್ನ ಕಡೆಯಿಂದ ತುಂಬಾ ಜನಕ್ಕೆ ಸಹಾಯ ಆಗ್ತಿದೆ ಅನ್ನೋದಕ್ಕೆ ನನಗೆ ಒಂಥರ ಹೆಮ್ಮೆ ಅನ್ಸುತ್ತೆ. ವೆರಿ ಗುಡ್. ಹೌದು. ಎಷ್ಟು ಜನ ಮಕ್ಕಳಿದ್ದಾರಮ್ಮ ಈಗ? ಸರ್ ಇವಾಗೆಲ್ಲ 120 ಮಕ್ಕಳಿದ್ದಾರೆ. ಒಂದ್ 30 ಈ ತರ ಡ್ರಾಪ್ ಔಟ್, ಫ್ಯಾಮಿಲಿಯಿಂದ ಡ್ರಾಪ್ ಔಟ್ ಆಗಿರುವಂತ ಹೆಣ್ಣು ಮಕ್ಕಳಿದ್ದಾರೆ. ಎಲ್ಲ ಅಂಗವಿಕಲ ಹೆಣ್ಣು ಮಕ್ಕಳು.
ಸೊ ಅದರಲ್ಲಿ 70 ಈ ತರ ಬುದ್ಧಿಮಾಂದ್ಯ ಮಕ್ಕಳಿದ್ರೆ ಹ್ಮ್ ಇನ್ನು 50 ದೃಷ್ಟಿಹೀನತೆ ಇರುವಂತ ಮಕ್ಕಳಿದ್ದಾರೆ. ಅಬ್ಬಾ. ಹ್ಮ್ ಹೌದು ಸರ್. ಅವರೆಲ್ಲರ ದೃಷ್ಟಿಯಾಗಿ ನೀನು ಕೆಲಸ ಮಾಡ್ತಿದ್ದೀಯಲ್ಲಮ್ಮ, ಅದು ನಮ್ಮ ಹೆಮ್ಮೆಯ ಸಂಗತಿ. ಅದು ಅವರೆಲ್ಲರ ನನ್ನ ಒಂದು ಖುಷಿ ಸರ್, ನನಗೊಂಥರ ಗೌರವ. ಹಾ ಅವ್ರಿದ್ರೆ ನಾವು ಸರ್. ಅಲ್ವೇ? ಹೌದು ಸರ್. ನಾವು ಸಾಮಾನ್ಯವಾಗಿ ಒಂದು ಸಣ್ಣ ಸಮಸ್ಯೆ ಬಂದು ಎದುರು ಬಿಡ್ತೀವಿ, ಭೂಮಿಗೆ ಕುಸ್ತು ಹೋಗ್ತೀವಿ, ಆಕಾಶ ತಲೆ ಮೇಲೆ ಬಿದ್ದಂಗೆ ಆಡ್ತೀವಿ. ನಿಮ್ಮಂಥವ್ರನ್ನ ನೋಡಿ ನಾವು ಬದುಕನ್ನು ಕಟ್ಕೊಳ್ಬೇಕು. ನೀವು ಸ್ಫೂರ್ತಿಯಾಗಬೇಕು. ಜೀವನದಲ್ಲಿ ಯಾವುದಕ್ಕೂ ಕುಂದದೆ, ಯಾವುದಕ್ಕೂ ಅಳುಕದೆ ಬದುಕನ್ನು ಕಟ್ಕೊಳ್ತಾ ಇದ್ದೀರಲ್ಲ ಅಶ್ವಿನಿ, ಏನು ಹೇಳಕ್ಕೆ ಇಷ್ಟಪಡ್ತೀರಾ ನಮ್ಮ ಮಹಿಳೆಯರಿಗೆ? ಏನು ಇಲ್ಲ ಸರ್, ಮಹಿಳೆಯರಿಗೆ ಒಂದು ಅಗಾಧವಾದ ಶಕ್ತಿ ಇದೆ. ಹ್ಮ್ ಅದನ್ನ ನಮ್ಗೆ ಗೊತ್ತಿಲ್ಲ. ನಾವ್ ಅನ್ಕೋತೀವಿ ಬರೀ ನೆಗೆಟಿವ್ ಆಗೇ ಮಾತಾಡ್ತೀವಿ. ಏನಪ್ಪಾ ನಮ್ಗೇನ ಈ ಕಷ್ಟ, ನಮ್ಗೆ ಗಂಡ್ ಮಕ್ಳಾಗಿರ್ಬಾರ್ದಾಗಿತ್ತ, ನಾವ್ ಹೆಣ್ಣು ಆಗಿ ಹುಟ್ಟಿದ್ವಿ ಅಂತ. ಸೊ ಭಗವಂತ ಸುಮ್ನೆ ಈ ತರ ಸೃಷ್ಟಿ ಮಾಡಲ್ಲ. ಹೆಣ್ಣಾಗಿ ಹುಟ್ಟೋದಿಕ್ಕೆ ಇಷ್ಟೊಂದು ಚಾಲೆಂಜಸ್ ಗಳನ್ನ ನಾವು ಹೊತ್ಕೊಳ್ಳೋದಕ್ಕೆ ಬಹಳ ನಾವು ಹೆಮ್ಮೆ ಪಡ್ಬೇಕು. ಅಲ್ವೇ? ಹೆಮ್ಮೆ ಪಡುವಂತ ವಿಚಾರ ಇದೆ. ಯಾಕಂದ್ರೆ ಇವಾಗ ನೋಡಿ, ನನಗ್ ಮದ್ವೆಗ್ ಮುಂಚೆ ಏನಾಗಿತ್ತು ಅಂತಂದ್ರೆ ಬರೀ ಶಾಲೆ, ಪ್ರೊಫೆಷನ್ ಇಷ್ಟೇ ನಾನು ನೋಡ್ಕೊಂತಿದ್ದೆ. ಹೊರಗೆಲ್ಲ ಹೋಗಿ ಎಲ್ಲ ಮ್ಯಾನೇಜ್ ಮಾಡ್ತಾ ಇದ್ದೆ. ಅವಾಗ ನನಗೆ ಅದೊಂದು ಸ್ವಲ್ಪ ಚಾಲೆಂಜಸ್ ಇತ್ತು, ಸವಾಲುಗಳಿದ್ದೇ ಇರ್ತವೆ. ಈಗ ಮದ್ವೆ ಆದ್ಮೇಲೆ ನನಗೆ ಹೀಗೆ ಮನೆ ನೋಡ್ಕೋಬೇಕು, ಮಗುದು ಅದ್ರದ್ದು ನೋಡ್ಕೋಬೇಕು. ಆಮೇಲೆ ನಂದೇನು ನಮ್ಮ ಮಕ್ಳಿದಲ್ಲ 120 ಮಕ್ಳು, ಹಾಗೆ 30 ಈ ತರ ಅಂಗವಿಕಲ ಹೆಣ್ಣು ಮಕ್ಳು, 4-6 ಪ್ರಾಜೆಕ್ಟ್ಸ್ಗಳು, ಇದೆಲ್ಲ ನೋಡ್ಕೊಳ್ಳುವಾಗ ನನ್ಗೆ ಅನಿಸ್ತಾ ಇತ್ತು, ಇಷ್ಟೆಲ್ಲ ನನ್ ಕೈಲಿ ಆಗತ್ತಾ ಮಾಡ್ಲಿಕ್ಕೆ ಅಂತ. ಬಟ್ ಖಂಡಿತವಾಗ್ಲೂ ಆಗುತ್ತೆ ಸರ್. ಹೆಣ್ಣೊಂದು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದಕ್ಕೆ ಅದೊಂದು ಉದಾಹರಣೆ ಅಂತ ಹೇಳೋಕ್ ಇಷ್ಟಪಡ್ತೀನಿ. ಅಲ್ಲವೇ? ಮಹಿಳೆ ಮನಸ್ಸು ಮಾಡಿದ್ರೆ ಜಗತ್ತನ್ನು ಆಳ್ತಿದ್ದಾಳೆ. ಕೇವಲ ಆಳ್ತಿದ್ದಾಳಲ್ಲ, ಆಳ್ತಾ ಇದ್ದಾಳೆ. ಎಷ್ಟು ಉದಾಹರಣೆಗಳು ಬೇಕು. ಅಂಥ ಒಂದು ಉದಾಹರಣೆ, ಅಷ್ಟು ಮಕ್ಕಳ ತಾಯಿಯಾಗಿ ಮಾಡ್ತಿರ್ತಕ್ಕಂಥ ಕೆಲಸ. ಒಂದಿನ ನಿಮ್ಮನ್ನು ನೇರವಾಗಿ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡಬೇಕು. ನಮ್ಮ ಕಾರ್ಯಕ್ರಮಕ್ಕೆ ನೀವು ಬರಮಾಡಿಕೊಂಡು ನಿಮ್ಮೆಲ್ಲ ಸಾಧನೆಗಳನ್ನು, ಚಿಂತನೆಗಳನ್ನು ನಾವು ಚರ್ಚೆ ಮಾಡೋಣ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮಂಥ ಮಹಿಳೆಯರು ನಮ್ಮೆಲ್ಲ ಸ್ತ್ರೀಯರಿಗೆ, ಪುರುಷರಿಗೆ ಸ್ಫೂರ್ತಿಯಾಗಲಿ. ನಮಸ್ಕಾರ. ತುಂಬ ಸರಳ. ಮನೆಯಲ್ಲಿರ್ತಕ್ಕಂಥ ಮಹಿಳೆಯರು, ವಿಶ್ರಾಂತಿಯಲ್ಲಿರ್ತಕ್ಕಂಥ ಮಹಿಳೆಯರು ನಮ್ಮೊಟ್ಟಿಗೆ ಮಾತನಾಡ್ತಾ ತಮ್ಮ ಅನುಭವಗಳನ್ನು ಹೇಳ್ಕೊಡ್ತಾ ನಾವೇನೋ ಒಂದು ಸಣ್ಣ ಒಂದು ಆಟದ ರೀತಿಯಲ್ಲಿ ಅವ್ರಿಗೊಂದು ಟಾಸ್ಕನ್ನು ಕೊಡ್ತೀವಿ. ಯಾರು ಚೆನ್ನಾಗಿ ನಿರ್ವಹಿಸ್ತಾರೆ, ಯಾರು ರುಚಿಕಟ್ಟಾಗಿ ಅದನ್ನು ಪೂರೈಸ್ತಾರೆ, ಕಡಿಮೆ ಅವಧಿಯಲ್ಲಿ ಪೂರೈಸ್ತಾರೆ, ಎಲ್ಲರಿಗೂ ಅರ್ಥ ಆಗೋ ರೀತಿಯಲ್ಲಿ ಅದನ್ನು ವಿವರಿಸ್ತಾರೆ, ಅವರನ್ನು ಕಾರ್ಯಕ್ರಮದ ಕೊನೆಯಲ್ಲಿ ಮಹಾರಾಣಿ, ಇವತ್ತಿನ ಮಹಾರಾಣಿ ಅಂತ ಹೇಳಿ ಅವರಿಗೆ ಘೋಷಣೆಯನ್ನು ಮಾಡಿ ವಾರದ ಕೊನೆಯಲ್ಲಿ ಅವರನ್ನು ಕರೆದು ಮಧು ಇನ್ಫೋಟೆಕ್ ಅವರು ಕೊಡ್ತಕ್ಕಂಥ ಬಹುಮಾನವನ್ನು ಅವರಿಗೆ ಕೊಡುವಂಥ ಒಂದು ಸರಳ, ಸುಂದರವಾದ, ವಿಶೇಷವಾದ ಕಾರ್ಯಕ್ರಮ ಮಹಾರಾಣಿ. ಕಾರ್ಯಕ್ರಮವನ್ನು ಶುರು ಮಾಡ್ತೀವಿ. ಕರೆಗಳು ನೀವು ಕರೆ ಮಾಡಬಹುದು, ನಮ್ಮೊಟ್ಟಿಗೆ ಮಾತಾಡಬಹುದು ಅಂತ ಹೇಳ್ತಾ ನಾನು ಆಗಲೇ ಮಾತಾಡ್ತಿದ್ದೆ. ಭಾರತ ಅನ್ನುವಂತಹ ಮೊದಲ ಕರೆ ಸಿದ್ಧವಾಗಿದೆ. ಅವರು ಯಾರು, ಅವ್ರನ್ನ ಮಾತಾಡಿಸಿ ಗೇಮ್ ಮಹಾರಾಣಿ ಶುರು ಮಾಡ್ತೀನಿ. ಹಲೋ, ನಮಸ್ಕಾರ. ನಮಸ್ಕಾರ. ಯಾರು ಮಾತಾಡ್ತಿರೋದು? ನನ್ನ ಹೆಸರು ವಿಂದ್ಯಾ ಅಂತ. ವಿಂದ್ಯಾ ಅವರು, ಹೇಳಿ, ಏನು ಮಾಡ್ತಿದ್ದೀರಾ ಉದ್ಯೋಗ? ನಾನು ಒಂದು ಫಾರ್ಮಾಸ್ಯೂಟಿಕಲ್ ಕಂಪ್ನಿಯಲ್ಲಿ ರೆಗ್ಯುಲೇಟರಿ ಅಫೇರ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ಓ, ಯು ಆರ್ ಎ ಸೈಂಟಿಸ್ಟ್? ಒಂದು ನಿಯರೆಸ್ಟ್ ಟು ದ ಫೀಲ್ಡ್. ಹಾಗೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಯಾವ ಕ್ಷೇತ್ರ ಅಂದರೆ? ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ. ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ. ವೆರಿ ಗುಡ್, ವೆರಿ ಗುಡ್. ಓಕೆ, ಏನು ಓದಿರೋದು? MSc ಮಾಲಿಕ್ಯುಲರ್ ಬಯಾಲಜಿ. MSc ಮಾಲಿಕ್ಯುಲರ್ ಬಯಾಲಜಿ. ಓಕೆ ಓಕೆ ಓಕೆ. ಹೇಗಿದೆ ಫೀಲ್ಡು, ಹೇಗಿದೆ ಕೆಲಸ? ಇಟ್ಸ್ ವೆರಿ ಚಾಲೆಂಜಿಂಗ್. ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ದಿನ ಹೊಸ ಮೆಡಿಸಿನ್ ಪ್ರಾಡಕ್ಟ್ಸ್ ಈಚೆಗೆ ಬರುತ್ತೆ. ಅದ್ರ ರಿಲೇಟೆಡ್ ಒಂದಿಷ್ಟು ಬ್ಯಾಕ್ಗ್ರೌಂಡ್ ಸ್ಟಡಿ ಇರುತ್ತೆ. ಮತ್ತೆ ಅದಕ್ಕೆ ಹೆಲ್ತ್ ಅಥಾರಿಟೀಸ್ ಇಂದ ಅಪ್ರೂವಲ್ ಸಿಗ್ಬೇಕಾಗತ್ತೆ. ಸೊ ಅದಕ್ಕೊಂದು ರೆಗ್ಯುಲೇಟರಿ ಚೆಕ್ ಮಾಡಬೇಕು. ಓ, ಮುಂದೊಂದು ದಿವಸ ನೀವು ಯಾವುದೋ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಔಷಧಿಯನ್ನು, ಒಂದು ಪ್ರಾಡಕ್ಟನ್ನು ಏನೋ ನಮಗೆ ಸಿದ್ಧಪಡಿಸಿಕೊಡೋ ವಿಜ್ಞಾನಿ ಆಗ್ತೀರಿ ನೀವು ಅಂತ ಅನ್ಸುತ್ತಾ? ಏನಿದೆ ನಿಮ್ಮ ಜೀವನದ ಆಸೆ, ಉದ್ದೇಶ? ಅದೇ ಆಸೆ ಇದೆ, ಅದೇ ಉದ್ದೇಶ ಇದೆ. ಒಂದೇನಾದ್ರೂ ಒಂದೊಳ್ಳೆ ರಿಸರ್ಚ್ ಮಾಡಿ ಮುಂದೆ ಒಂದೊಳ್ಳೆ ಜನಕ್ಕೆ ಹೆಲ್ಪ್ ಆಗುವಂತ ಒಂದು ಔಷಧಿನ ಕಂಡುಹಿಡಿಬೇಕು. ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಆ ಥರದ ಒಂದು ಆಶಯ ಇಟ್ಕೊಂಡಿದ್ರೆ ಜೀವನದಲ್ಲಿ ಖಂಡಿತವಾಗ್ಲೂ ಗುರಿ ಮುಟ್ಟೋದು ಸುಲಭ ಆಗುತ್ತೆ. ಭಾಳ ಸುಲಭ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಇವತ್ತೇ ಶುರು ಮಾಡಿದ್ದೀವಿ ಮಹಾರಾಣಿ ಅಂತಕ್ಕಂಥ ಕಾರ್ಯಕ್ರಮ. ಇದೊಂದು ಭಾಳ ಸುಲಭವಾದ, ಸರಳವಾಗಿರ್ತಕ್ಕಂಥ ಒಂದು ಆಟ. ಓಕೆನಾ? ನಾವು ಬೇರೆ ಬೇರೆ ಚಾನಲ್ಗಳು ಇವತ್ತು ನಮ್ಮಲ್ಲಿದೆ.
ಅದರಲ್ಲಿ ಎಲ್ಲ ಕಡೆಗಳಲ್ಲಿ ಕುಕ್ಕಿಂಗ್ ಶೋಗಳು ಬರುತ್ತೆ, ಅಡುಗೆ ಮಾಡ್ತಕ್ಕಂಥದ್ದು. ಯಾರೋ ಬರ್ತಾರೆ, ಅಡುಗೆ ಮಾಡ್ತಾರೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ತೋರಿಸ್ತಾರೆ, ಮಾಡುವ ವಿಧಾನಗಳು ಹೇಳ್ಕೊಡ್ತಾರೆ. ಶತಮಾನದ ನಡೀತಾನೆ ಇದೆ ಅಲ್ವೇ? ನಮಗೂ ನೋಡಿ ಬೋರ್ ಆಗಿದೆ, ಬೇಜಾರಾಗ್ಬಿಟ್ಟಿದೆ. ಬೇರೆ ರೀತಿಯ ಏನಾದ್ರು ಮಾಡ್ಬೋದೇ ಅಂತ ಆಲೋಚನೆ ಮಾಡಿ ಈ ಮಹಾರಾಣಿಯನ್ನು ರೂಪಿಸಿದ್ದೀವಿ. ಇವತ್ತು ಯಾರೆಲ್ಲ ಕರೆ ಮಾಡ್ತಾರೆ, ಯಾರು ಬಹಳ ಸ್ಪಷ್ಟವಾಗಿ ರುಚಿಕಟ್ಟಾಗಿ ಓಕೆನಾ ಅರ್ಥ ಮಾಡಿಸ್ತಾರೆ, ಬೇಗ ಮಾಡಿ, ಅದೇ ಮಾತಿನಲ್ಲಿ ಮಾಡಿ ಮುಗಿಸ್ಬೇಕು. ನಾವು ಹೇಳ್ತಕ್ಕಂಥ ಒಂದು ಆಟವನ್ನು, ಯಾವ ಇಂಗ್ರೀಡಿಯೆಂಟ್ಸ್ ಇಲ್ಲ, ಯಾವ ಪದಾರ್ಥಗಳಿಲ್ಲ, ನೀವು ಕಾಣೋದೇ ಇಲ್ಲ, ಓಕೆನಾ? ಆದರೆ ರುಚಿಕಟ್ಟಾಗಿ ಮಾಡುವ ವಿಧಾನ ಇರುತ್ತೆ. ಆ ವಿಧಾನವನ್ನು ಹೇಳಿ ಎಸ್ ಇದು ಚೆನ್ನಾಗಿದೆ ಅಂತ ಹೇಳಿ ನಮ್ಗೆ ಅದು ಅರ್ಥವಾದರೆ, ಕಡಿಮೆ ಸಮಯವನ್ನು ತೊಗೊಂಡು ಹೇಳಿದ್ರೆ, ಕೊನೆಯಲ್ಲಿ ಯಾರೆಲ್ಲ ಚೆನ್ನಾಗಿ ಹೇಳಿದ್ದಾರೆ, ಕಡಿಮೆ ಸಮಯದಲ್ಲಿ ಹೇಳಿದ್ದಾರೆ, ಅವರಿಗೆ ಮಧು ಇನ್ಫೋಟೆಕ್ ವತಿಯಿಂದ ಒಂದು ಬಹುಮಾನ, ವಿಶೇಷವಾದ ಬಹುಮಾನ ಇರುತ್ತೆ. ನೋಡೋಣ, ಹಾಗಾದ್ರೆ ಆಟ ಶುರು ಮಾಡ್ಬೋದಾ? ಖಂಡಿತ. ಏನು ಆಟ ಅಂದರೆ ಭಾಳ ಸುಲಭ, ತುಂಬ ಸರಳ. ಇವತ್ತು ಪ್ರಾರಂಭ ಅಲ್ವೇ ಮಹಾರಾಣಿ, ಹಾಗಾಗಿ ಉಪ್ಪಿಟ್ಟು ಮತ್ತು ಕೇಸರಿ ಬಾತ್ ಅದನ್ನು ಮಾಡಬೇಕು. ಮಾಡೋದು ಹೇಗೆ, ಏನೆಲ್ಲ ಬಳಸ್ತೀರಿ, ಹೇಗೆ ರುಚಿಕಟ್ಟಾಗಿ ಮಾಡ್ತೀರಿ, ಮಾಡುವ ವಿಧಾನ ಏನು, ಅದನ್ನು ನೀವು ನಮಗೆ ತಿಳಿಸ್ಕೊಡ್ಬೇಕು. ಶುರು ಮಾಡ್ಬೋದಾ? ಖಂಡಿತ. ಕೇಸರಿ ಬಾತು, ಖಾರ ಬಾತ್ ಅಂತಂದ್ರೆ ಪ್ಲೈನ್ ಉಪ್ಪಿಟ್ಟಲ್ಲ, ವೆಜಿಟೇಬಲ್ ಖಾರ ಬಾತ್. ಹಾಗಾದ್ರೆ ಶುರು ಮಾಡೋದಾ? ನಿಮ್ಮ ಸಮಯ ಈಗ ಪ್ರಾರಂಭ ಆಗತ್ತೆ. ಉಪ್ಪಿಟ್ಟು ಮತ್ತು ಕೇಸರಿ ಬಾತಲ್ಲಿ ಯಾವ ಶುರು ಮಾಡ್ತೀರಾ? ಉಪ್ಪಿಟ್ಟು. ಸರಿ, ಹೇಗೆ ಶುರು ಮಾಡ್ತೀರಾ? ಮೊದಲು ರವೆ ಹುರಿದು ಅದಕ್ಕೆ ಇಸ್ಕೊಂಡು ಯಾವ ರವೆ, ಬನ್ಸಿ ರವೆ ಉಪಯೋಗಿಸ್ತೀರಾ? ಯಾವ ರವೆನಲ್ಲಾದ್ರೂ ಉಪ್ಪಿಟ್ಟು ಮಾಡ್ಬೋದು. ಉಪ್ಪಿಟ್ಟಿನ ರವೆ ಅಂತಾನೆ ಬರುತ್ತೆ, ಇಲ್ಲ ಬನ್ಸಿ ರವೆ ಅದ್ರಲ್ಲೂ ಮಾಡ್ಬೋದು. ಆಮೇಲೆ ಒಗ್ಗರಣೆ ಸಿಂಪಲ್ ಆದಂತ ಒಂದು ಒಗ್ಗರಣೆ, ಸಾಸಿವೆ, ಜೀರಿಗೆ, ಮೆಣಸಿನ್ಕಾಯಿ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ ಒಗ್ಗರಣೆಗೆ ಬೆಂದಿರುವಂತ ತರಕಾರಿ, ನೀರ್ ಹಾಕಿ ಕುದಿಸಿ, ಉಪ್ಪು ಹಾಕಿ, ರವೆ ಹಾಕಿ, ಅದು ಬೆಂದಿದ ತಕ್ಷಣ ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ ಹಾಕಿದ್ರೆ ಉಪ್ಪಿಟ್ಟು ರೆಡಿ. ಇದು ರವೆ ಎಷ್ಟು ತುರಿಬೇಕು, ಅದಕ್ಕೊಂದು ಹದ ಇರುತ್ತಲ್ವಾ? ರವೆ ಘಮ್ ಅಂತ ವಾಸನೆ ಬರುವಷ್ಟು ಹದ ತನಕ ಹೊರದ್ರೆ ಸಾಕು. ಓಕೆ. ಎಣ್ಣೆ, ತುಪ್ಪ ಯಾವ ಪ್ರಮಾಣದಲ್ಲಿ ಹಾಕ್ಬೇಕು? ಮಾಡುವ ಪದಾರ್ಥ ಎಷ್ಟು ಕ್ವಾಂಟಿಟಿ ಬೇಸಿಸ್ ಮೇಲೆ 1-2 ಸ್ಪೂನು. ಓಕೆ, ಈಗ ನಾನು ಅದನ್ನೇ ಮತ್ತೆ ರಿವರ್ಸ್ ಮಾಡ್ತೀನಿ. ಈಗ ಒಂದು 5 ಜನರಿಗೆ ಉಪ್ಪಿಟ್ಟು ಮಾಡ್ಬೇಕೀಗ ಕರಬಾತ್. ಹೇಳಿ, ಈಗ ಎಷ್ಟು ರವೆ ಹಾಕ್ತೀರಾ, ಎಷ್ಟು ಉಪ್ಪಿಟ್ಟಾಗ ಎಷ್ಟು ಇದಾಗ್ತೀರಾ, ಏನೇನು ಹಾಕ್ತೀರಾ, ಬೇಗ ಹೇಳ್ಬೇಕು. ರೆಡಿ, ನಿಮ್ಮ ಸಮಯ ಪ್ರಾರಂಭ. 5 ಜನರಿಗೆ ನೀವೀಗ 4 ಸ್ಪೂನ್ ಎಣ್ಣೆಗೆ ಒಂದ್ ಅರ್ಧ ಸ್ಪೂನ್ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ ಹಾಕಿ 1 ಪಾವಷ್ಟು ರವೆ ಹಾಕಿ ಹುರ್ಕೊಂಡು ತರಕಾರಿ ಹಂಗೆ ತಕ್ಕಂತೆ ಹೆಚ್ಚಾಕಿ. ಏನ್ ತರಕಾರಿ ಹಾಕ್ತೀರಾ ಉಪ್ಪಿಟ್ಟಿಗೆ? ಕ್ಯಾರೆಟ್, ಹುರುಳಿಕಾಯಿ, ಆಲೂಗಡ್ಡೆ, ಬಟಾಣಿ, ಕ್ಯಾಪ್ಸಿಕಮ್, ಒಂಚೂರು ಟೊಮ್ಯಾಟೊ. ಅದಕ್ಕೆ ಖಾರ ಹಾಕಲ್ವಾ? ಖಾರ ಮೆಣಸಿನ್ಕಾಯಿ ಎಲ್ಲಿ ಹೇಳಿದ್ರಿ ನೀವು? ಹೇಳಿಲ್ವಲ್ಲ ಮೆಣಸಿನ್ಕಾಯಿ ಅಂತ. ಹೇಳಿದ್ದೆ. ಸೊ ಇವಾಗ ಆಮೇಲೆ ಹಾಕೋಬಹುದು ಒಗ್ಗರಣೆ ಮಾಡಿ. ಒಗ್ಗರಣೆ ಮೇಲೆ ಅಲ್ಲಿ ಹಾಕ್ತೀರಾ? ಇದು ಮಸಾಲೆ ಉಪ್ಪಿಟ್ಟು, ಬರೀ ಪ್ಲೇನ್ ಉಪ್ಪಿಟ್ಟು? ಮಸಾಲೆ ಉಪ್ಪಿಟ್ಟು ಮಾಡೋದಕ್ಕೆ ಒಂಚೂರು ಖಾರದ ಪುಡಿ ಹಾಕೊಂಡ್ರೆ ಮಸಾಲೆ ಉಪ್ಪಿಟ್ಟು ಆಗುತ್ತೆ. ಆಯ್ತು, ಹಾಗಾದ್ರೆ ಈಗ ನೀವು ಖಾರ ಬಾತ್ ಮಾಡ್ಕೊಡ್ಬೇಕು ನಮಗೆ. ಮಾಡಿ. ಖಾರ ಬಾತ್ ಆಯ್ತು, ಕೇಸರಿ ಬಾತ್ ಮಾಡ್ಬೇಕು. ಕೇಸರಿ ಬಾತ್ ರವೆನ ಸಣ್ಣ ಉರಿನಲ್ಲಿ ಹುರ್ಕೊಂಡು ಬಿಸಿ ನೀರಿಗೆ, ಅದನ್ನ ಕುದ್ದು ನೀರಿಗೆ ಅದ್ರ ತಕ್ಕಂತೆ 1:2 ರೇಷಿಯೋನಲ್ಲಿ ಚಿರೋಟಿ ರವೆನ, ಹುರಿದಿರೋ ಚಿರೋಟಿ ರವೆನ ಹಾಕಿ, ಒಳ್ಳೆ ತುಪ್ಪದ ಒಗ್ಗರಣೆಯಲ್ಲಿ ದ್ರಾಕ್ಷಿ ಗೋಡಂಬಿನ ಹುರಿದು ಹಾಕಿ, ಸಕ್ಕರೆ ಹಾಕಿ ಅದನ್ನ ಮಿಕ್ಸ್ ಮಾಡಿದ್ರೆ ಕೇಸರಿ ಬಾತ್ ರೆಡಿ. ಸಕ್ಕರೆ ಯಾವಾಗ ಹಾಕೋದು? ಬೆಂದ ಮೇಲೆ, ರವೆ ನೀರಲ್ಲಿ ಬೆಂದ ಮೇಲೆ ಅದಕ್ಕೆ ಒಂದ್ ಸ್ವಲ್ಪ ಕೇಸರಿನ ಬಿಸಿ ಹಾಲಲ್ಲೋ ಅಥವಾ ನೀರಲ್ಲೋ ಕರಗಿಸ್ಕೊಂಡು ಹಾಕಿದ್ರೆ ಕೇಸರಿ ಕಲರ್ ಬರುತ್ತೆ. ಕೇಸರಿ ಬಾತ್ ರೆಡಿ. ಈಗ 5 ಜನರಿಗೆ ನೀವು ಈಗ ಕೇಸರಿ ಬಾತ್ ಮಾಡ್ತಿದ್ದೀರಾ. ಎಷ್ಟು ರವೆ, ಎಷ್ಟು ಸಕ್ಕರೆ ಹೇಳಿ? ಅರ್ಧ ಪಾವ್ ಅಷ್ಟು ಚಿರೋಟಿ ರವೆಗೆ ಅದ್ರದ್ದು 1:2 ಅಷ್ಟು ಬಿಸಿ ನೀರ್ನ ಕಾಯಿಸ್ಕೊಂಡು ಅದಕ್ಕೆ ಒಂದು 7-8 ಕೇಸರಿ ಹೆಸರನ್ನ ಬಿಸಿ ನೀರಲ್ಲಿ ಕರಗಿಸ್ಕೊಂಡು ಅದು ಕಲರ್ ಬಿಟ್ಕೊಳತ್ತೆ. ಅದನ್ನ ಹಾಕಿ ಅದಕ್ಕೊಂದು 4-5 ಅದ್ರ 2 ಟೈಮ್ಸ್ ಅಷ್ಟು, ಅಂದ್ರೆ ಅರ್ಧ ಪಾವ್ ಹಾಕಿದ್ರೆ 1 ಪಾವ್ ಅಷ್ಟು ಸಕ್ಕರೆ ಹಾಕಿ, ಅದಕ್ಕೆ ಒಂದಿಷ್ಟು ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಒಗ್ಗರಣೆ ಮಾಡಿ ಹಾಕಿದ್ರೆ. ತುಪ್ಪ
ತುಪ್ಪದ ಒಗ್ಗರಣೆಲೆ ಅದೇ ಒಳ್ಳೆ ಒಂದು 3 ಸ್ಪೂನ್ ತುಪ್ಪ ಹಾಕೊಂಡು ಅದಕ್ಕೆ ಹಾಕಿದ್ರೆ ಚೆನ್ನಾಗಿರುತ್ತೆ. ಓಹೋ, ಆಗಾಗ ನಮಗೆ ಉಪ್ಪಿಟ್ಟು ಕೇಸರಿ ಸಿದ್ಧವಾಗಿ ಬಿಡುತ್ತೆ. ಸಿದ್ಧ. ಸಿದ್ಧ. ಓಕೆ ಓಕೆ, ನೋಡೋಣ ಹಾಗಾದರೆ ಬೇರೆಯವರು ಹೇಗೆ ಇದನ್ನೇ ಹೇಗೆ ಮಾಡ್ತಾರೆ, ಎಷ್ಟು ಪ್ರಮಾಣದಲ್ಲಿ ಬಳಸ್ಕೊಳ್ತಾರೆ, ಅದೆಲ್ಲ ನೋಡಿಕೊಂಡು ಆನಂತರ ವಿಜೇತರು ಯಾರು ಅಂತ ನಾವು ತೀರ್ಮಾನ ಮಾಡೋಣ. ನಾನು ಮುಖ್ಯವಾಗಿ ನಿಮ್ಗೆ ಕೇಳಬೇಕಾಗಿರೋದು, ಇವತ್ತಿನ ಮಹಿಳೆಯರ ಪರಿಸ್ಥಿತಿ ಇಂಪ್ರೂವ್ ಆಗಬೇಕು ಅಂದರೆ ಬದಲಾಗಬೇಕು. ಇವತ್ತು ನೋಡ್ತಾ ಇದ್ದೀವಿ ನಾವು, ಮಹಿಳೆಯರ ಮೇಲಿನ ದೌರ್ಜನ್ಯ ಬೇರೆ ಬೇರೆ ಪ್ರಮಾಣಗಳನ್ನು ಪಡ್ಕೊಳ್ತಾ ಇದೆ. ಬೇರೆ ಬೇರೆ ಪ್ರಮಾಣಗಳು ಮಹಿಳೆಯನ್ನು ನಿಕೃಷ್ಟವಾಗಿ ನೋಡ್ತಾ ಇದ್ದಾರೆ. ಅದು ಭಾರತದಲ್ಲಿ ನಡಿಬಾರ್ದು, ನಡೀತಾ ಇದೆ. ಇದಕ್ಕೆಲ್ಲ ಬೇರೆ ಬೇರೆ ಆಗಿರ್ತಕ್ಕಂಥ ಒಂದು ರೋಲ್ ಮಾಡಲೇ ಇಲ್ಲ ನಮಗೆ. ಒಂದು ರೀತಿಯಲ್ಲಿ ಮಹಿಳೆ ಅಂತಕ್ಕಂಥವನ್ನ ಸೊಪ್ಪಿಗಿಂತಲೂ ಹೀನಾಯವಾಗಿ ತುಂಡು ತುಂಡು ಮಾಡಿ, ನಾನು 38 ಮಾಡಿದೆ, ನಾವು 48 ಮಾಡಿದ್ರು ಅಂತ ಹೇಳಿ ಫ್ರಿಡ್ಜಲ್ಲಿ ಇಟ್ಟು ಈ ಥರದಲ್ಲಿ ವಿಕೃತಿಯನ್ನು ಮನುಷ್ಯರು ತೋರಿಸ್ತಾ ಇದ್ದಾರೆ. ಈ ಮಹಿಳೆಯರು ಇದನ್ನು ಹೇಗೆ ಒಪ್ಕೊಳ್ಬೇಕಾಗತ್ತೆ, ಅಥವಾ ಪುರುಷರು ಏನು ಬದಲಾಗಬೇಕಾಗತ್ತೆ? ಒಂದು ಬದಲಾವಣೆ ಬರ್ಬೇಕಾಗಿರೋದು ಅಂದ್ರೆ ಎಜುಕೇಟ್ ಮಾಡ್ಬೇಕು ಇದನ್ನ. ಪ್ರಾಬಬ್ಲಿ ಸಿಟಿನ ಇರೋಷ್ಟು ಇನ್ನು ರೂರಲ್ ಸೈಡ್ ಅಲ್ಲಿ ಹಳ್ಳಿಗಳಲ್ಲೆಲ್ಲ ಇನ್ನೂ ಒಂದಿಷ್ಟು ಅದ್ರದ್ದು ಜಾಗೃತಿ ಮೂಡಿಸಿ, ಒಂದು ವಿದ್ಯಾಭ್ಯಾಸದಿಂದನೇ ಇದನ್ನ ಸ್ವಲ್ಪ ಒಂದ್ ಮಟ್ಟಕ್ಕೆ ಜಾಗೃತಿ ಮೂಡಿಸೋದು ತುಂಬಾ ಮುಖ್ಯ. ನೀವು ಏನೋ ಒಂದಷ್ಟು ಕವಿತೆಗಳೆಲ್ಲ ಬರಿತಾ ಇರ್ತೀರಾ ಅಂತ ಫೋನ್ ತೊಗೊಂಡಾಗ ಹೇಳಿದರು, ನಿಮ್ಮ ಬಗ್ಗೆ ಮಾಹಿತಿಯನ್ನು ಕೊಟ್ಟರು. ಯಾವ್ದಾದ್ರು ಮಹಿಳೆಯ ಬಗ್ಗೆ ವಿಶೇಷವಾದ 2 ಸಾಲು ಏನಾರು ಇದೆಯಾ? ಒಂದೆರಡು ಸಾಲು ಬರ್ದಿದ್ದೆ. ಗೃಹಿಣಿ ಗೃಹದ ಗಡಿಯಾರ ಅಂತ ಹೇಳಿ. ಗೃಹಿಣಿ ಗೃಹದ ಗಡಿಯಾರ. ಅಂದ್ರೆ ನಾವು ಮನೆಯಲ್ಲಿ ನಮ್ ದಿನ ಶುರುವಾಗೋದು ಮತ್ತೆ ಅಂತ್ಯ ಆಗೋದು ಒಂದು ಹೆಣ್ಣಿನಿಂದಾನೆ. ನಮ್ಮ ತಾಯಿ ಇರ್ಬೋದು, ಅಥವಾ ನಮ್ಮ ಮನೆಯ ಮಕ್ಳಿರ್ಬೋದು, ಹೆಣ್ಮಕ್ಳಿರ್ಬೋದು, ಇಲ್ಲ ಅಕ್ಕ ತಂಗಿರೋ ಅಥವಾ ಯಾರೇ ಆಗಿದ್ರು ಅವರಿಂದನೇ ದಿನ ಶುರುವಾಗೋದು ಮುಗಿಯೋದು ಅಂತ ಹೇಳಿ ಒಂದ್ 4-5 ಸಾಲು ಬರ್ದಿದ್ದೆ. ಹೇಳಿ. ಬೆಳಗ್ಗೆ ಎದ್ದಾಗ ನಮ್ಮ ಕಣ್ಣು ಹುಡುಕುವುದು ಗಡಿಯಾರವೋ ಅಥವಾ ಮನೆಯೊಡತಿಯನ್ನು. ಮುಂಜಾನೆ 6 ಗಂಟೆ ರಂಗವಲ್ಲಿ ಇಟ್ಟಾಗ 7ಕ್ಕೆ ನೀರು ಕಾಯಿಸಿ ಯೋಚಿಸುವಳು ಸಾರೋ ಅಥವಾ ಮಧ್ಯಾಹ್ನಕ್ಕೆ ಹುಳಿಯೋ. 8ಕ್ಕೆ ಗಂಡ ಮಕ್ಕಳಿಗೆ ತಿಂಡಿ ಬಡಿಸಿದಾಗ ಇಸ್ತ್ರಿ ಮಾಡುತ್ತಾ ಚಿಂತಿಸುವಳು, ಉಪ್ಪು ಹಾಕಿದೆನೋ ಅಥವಾ ಮರೆತು ಬಿಟ್ಟೆನೋ. 10 ನಿಮಿಷ ಬಿಡುವು ಎಲ್ಲರೂ ಹೊರಟಾಗ. ಮತ್ತೆ ಕೆಲಸ ಮಾಡುತ್ತಾ ಹುಡುಕುವಳು, ಇಂದು ತರಕಾರಿ ಕೋಸೋ ಅಥವಾ ಬೀನ್ಸೋ. 12ಕ್ಕೆ ಅಡುಗೆ ಶೋ ನೋಡುತ್ತಿರುವಾಗ ತಿಂಡಿ ತಿನ್ನುತ್ತಾ ಆಲೋಚಿಸುವಳು, ಹೊರಗಡೆ ಹೋಗುವ ಕೆಲಸ ಇದೆಯೋ ಇಲ್ಲವೋ. ಗಂಟೆ ಬಾರಿಸಿದಂತೆ 2ಕ್ಕೆ ಒಲೆ ಆರಿಸಿ ತುಸು ಹೊತ್ತು ನಿದ್ರಿಸಿ ಹಾತೊರೆಯುವಳು, ಮಗು ಈಗಲೂ ಆಗಲೂ ಬರುವನೋ. ಮನೆ ಗುಡಿಸಿ ದೀಪ ಹಾಕುವ ಗಂಟೆ ಆದಾಗ ಲೆಕ್ಕ ಹಾಕುವಳು, ಮತ್ತೆ ರಾತ್ರಿ ಊಟಕ್ಕೆ ಅಡುಗೆ ಸಾಕಾಗುವುದೋ ಅಥವಾ ಇಲ್ಲವೋ. ರಾತ್ರಿ ಊಟ ಮುಗಿಸಿ ಎಲ್ಲರೂ ಕೂತಾಗ 10ರವರೆಗೂ ಅವಳೊಬ್ಬಳೇ ಸ್ವಚ್ಛ ಮಾಡುವುದ ಕಂಡು ಅನಿಸುವುದು, ಇವಳಿಗೆ 10 ಬೆರಳೋ ಅಥವಾ ಹಸ್ತವೋ. ಗೃಹಿಣಿ ಗೃಹದ ಗಡಿಯಾರದಂತಿರುವಾಗ ನನಗನಿಸುವುದು ಇವಳ ಮನೆಯೊಡತಿಯೋ ಅಥವಾ ಮನೆ ಕೆಲಸದೊಡತಿಯೋ. ಬ್ಯೂಟಿಫುಲ್. ಒಂದು ಸ್ತ್ರೀ, ಒಂದು ಮಹಿಳೆ, ಗೃಹಿಣಿ ಏನೆಲ್ಲ ಚಟುವಟಿಕೆಗಳನ್ನು ಮಾಡ್ತಾಳೆ, ಅವಳ ಮನಸ್ಸಿನಲ್ಲಿ ಏನು ಲೆಕ್ಕಾಚಾರ ನಡೀತಾ ಇರುತ್ತೆ, ಹೇಗೆ ಕುಟುಂಬ ನಿರ್ವಹಿಸ್ತಾಳೆ ಅಂತ ನಾವೇನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ, ಅವಳ ಪಾತ್ರಗಳ ಬಗ್ಗೆ ಅಷ್ಟನ್ನು ಈ ಕವಿತೆ ಭಾಳ ಸುಂದರವಾಗಿ ಹೇಳಿಬಿಡುತ್ತೆ. ಇನ್ನೇನು ಹೇಳೋಷ್ಟೇ ಇಲ್ಲ, ಎಲ್ಲವೂ ಅಂದರೆ ಸದಾ ನಿಂತರೆ ಅದೇ ಧ್ಯಾನ, ಕುಟುಂಬ, ತಾನು, ತನ್ನ ಮಕ್ಕಳು, ತನ್ನ ಗಂಡ, ಇದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅಂತಹ ಒಂದು ಯಾವುದಾದರೂ ವ್ಯಕ್ತಿತ್ವ ಇದ್ದರೆ ಅದು ಮಹಿಳೆ ಅಂತಕ್ಕಂಥದ್ದನ್ನು ಅನಾವರಣ ಮಾಡಿಕೊಟ್ಟಿದ್ದೀರಿ. ಕರೆ ಮಾಡಿ ಭಾಗವಹಿಸೋದಕ್ಕೆ ಧನ್ಯವಾದಗಳು. ನೋಡೋಣ ಕಾರ್ಯಕ್ರಮದ ಕೊನೆಯಲ್ಲಿ ಯಾರಿಗೆ ಬಹುಮಾನ ಬಂದಿದೆ ಅಂತ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ವೀಕ್ಷಕರೇ, ಬಹುಶಃ ವಿಂಧ್ಯಾ ಅವರು ಮಾತನಾಡಿದಾಗ ಆ ಮಹಿಳೆಯ ಸಂಪೂರ್ಣ ಚಿತ್ರವನ್ನು ನಮ್ಮ ಕಣ್ಣು ಮುಂದೆ ಕೊಟ್ಟಿದ್ದಾರೆ. ಎಷ್ಟು ಅದ್ಭುತವಾದ ಮಾತುಗಳನ್ನು ಹೇಳಿದ್ದಾರೆ. ಅಂತಹ ಮಹಿಳೆಗೆ ಭಾರತದಲ್ಲಿ ಎಂತಹ ಪರಿಸ್ಥಿತಿ ಬಂದಿದೆ ಯೋಚನೆ ಮಾಡಬೇಕಾದ ಒಂದು ಗಂಭೀರತೆ ನಾವಿದ್ದೇವೆ. ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷ ತನ್ನದೇ ಮಾತನಾಡಿಯಬೇಕು, ತನ್ನ ಹಿಡಿತಲ್ಲಿ ಮಹಿಳೆ ಇರಬೇಕು ಅಂತಕ್ಕಂಥದ್ದು ಧರ್ಮದ ಹೆಸರಿನಲ್ಲಿ ದಬ್ಬಾಳಿಕೆ ನಡೆಯುತ್ತೆ, ಜಾತಿಯ ಹೆಸರಿನಲ್ಲಿ ದಬ್ಬಾಳಿಕೆ ನಡೀತಾ ಇದೆ, ಶೋಷಣೆ ನಡೀತಾ ಇದೆ, ಕೆಲಸದ ಸ್ಥಳದಲ್ಲಿ ಶೋಷಣೆ ನಡೀತಾ ಇದೆ, ಸುರಕ್ಷತೆ ಇಲ್ಲ, ಭದ್ರತೆ ಇಲ್ಲ, ಮತ್ತು ಕೌಟುಂಬಿಕ ದೌರ್ಜನ್ಯ ಅಂತಕ್ಕಂಥದ್ದು ಬಹಳ ಹೆಚ್ಚಾಗ್ತಾ ಇದೆ ಅಂತ
ಹೇಳ್ತಾ ಈಗ ನಾನು ಒಬ್ಬರು ಗಾಯಕಿ ಕರೆ ಮಾಡಿದ್ದಾರೆ, ಅವರು ಯಾರು ಏನು ಮಾತಾಡಿಸಿ ಮುಂದುವರ್ತೀನಿ. ಹಲೋ, ನಮಸ್ಕಾರ. ನಮಸ್ಕಾರ. ನಮಸ್ತೆ ಸರ್. ನಮಸ್ತೆ. ಓ ರಮ್ಯಾ, ಹಾ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್, ನೀವು ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿ. ವೆರಿ ಗುಡ್, ವೆರಿ ಗುಡ್. ತಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನೀವೆಲ್ಲ ಸಾಧಕ ಗಾಯಕಿಯರು, ಸಾಧನೆ ಮಾಡಿರ್ತಕ್ಕಂಥವ್ರು. ನಿಮ್ಮ ಜೊತೆಗೆ ಇಲ್ಲಿ ಮಾತನಾಡೋದೇ ಒಂದು ರೀತಿಯ ಸಂತೋಷ ಮತ್ತು ಹೆಮ್ಮೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಾನು ಈ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೆ. ಭಾರತ ಅನ್ನುವಂಥ ರಾಷ್ಟ್ರದಲ್ಲಿ ಮಹಿಳೆಯ ಪರಿಸ್ಥಿತಿ ಹೇಗಿದೆ, ಮಹಿಳೆಯರು ಹೇಗೆ ತೊಡಗಿಸ್ಕೊಳ್ತಾ ಭಾರತ ಅಲ್ಲ ಇಡೀ ಪ್ರಪಂಚದಲ್ಲಿ ಮಹಿಳೆ ಅಂತಕ್ಕಂಥವಳನ್ನು ಹೇಗೆ ದುಡಿಸ್ಕೊಳ್ತಾ ಇದ್ದೇವೆ ಅಂತಕ್ಕಂಥದ್ದು ನನಗನ್ಸುತ್ತೆ. ಮಹಿಳೆಯ ಪಾತ್ರ, ಅವಳ ತ್ಯಾಗ, ಕೊಡುಗೆ ಎಲ್ಲವನ್ನೂ ನಾವು ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಆಕಾಶದ ನೀಲಿಯಲ್ಲಿ ಹಾಡು 2 ಸಾಲು ಕೇಳ್ಬಿಟ್ರೆ ಸಾಕಲ್ವೇ, ಎಲ್ಲವೂ ಹೇಳ್ಬಿಡುತ್ತೆ. ಅದೊಂದು ಚೂರು ಹೇಳ್ಬೋದೆ? ಹಾ ಸರ್, ಖಂಡಿತ. ಹೇಳಿ. ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ, ಬೆಳಕಾನಿತು ಬೆಳಗಿದಾಕೆ, ಬೆಳಕಾನಿತ್ತು ಬೆಳಗಿದಾಕೆ, ನಿನಗೆ ಬೇರೆ ಹೆಸರು ಬೇಕೇ, ನಿನಗೆ ಬೇರೆ ಹೆಸರು ಬೇಕೇ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ, ಸ್ತ್ರೀ ಅಂದರೆ ಅಷ್ಟೇ ಸಾಕೆ. ಅದ್ಭುತ. ಹೇಗಿದೆ ಪುರುಷ ಪ್ರಧಾನ ಸಮಾಜದಲ್ಲಿ ಮುಟ್ಟುವಂತ ಗೀತೆನ್ ಕೇಳಿದ್ರಿ, ತುಂಬಾ ಖುಷಿ ಆಯ್ತು. ನೀವು ಪ್ರಶ್ನೆ ಕೇಳಬೇಕು. ಪುರುಷ ಪ್ರಧಾನ ಸಮಾಜದಲ್ಲಿ ಪುರುಷರ ಪೈಪೋಟಿಯ ನಡುವೆ ಮಹಿಳೆಯರು ಸಾಧನೆ ಮಾಡೋದಕ್ಕೆ ಎಂತಹ ಅವಕಾಶ ಇದೆ ಹೇಳಿ. ಸರ್ ಖಂಡಿತ. ಹಿಂದೆಯಿಂದನೂ ಕೂಡ ಒಂಥರ ಹೆಣ್ಣು ಅಂದ್ರೆ ಅವಳಿಗೆ ಅಷ್ಟು ಸಾಮರ್ಥ್ಯ ಇಲ್ಲ ಅಂತ ಅನ್ನೋದು ಒಂಥರ ಬಂದ್ಬಿಟ್ಟಿತ್ತು, ಶಕ್ತಿ ಅಂತೆ ಅಲ್ಲ ಅನ್ನೋ ತರ. ಆದ್ರೆ ಈಗಿನ ನಮ್ಮ ಒಂದು ಕಾಲದಲ್ಲಿ ನೋಡ್ತಾ ಬಂದ್ರೆ ಅವ್ರ ಗಂಡಿಗೆ ಸಮಾನವಾಗಿ ನಾವೆಲ್ಲರೂ ಕೂಡ ಇದೀವಿ ಅಂತ ತೋರಿಸ್ತಾ ಇದೀವಿ. ಸೊ ಹಾಗಾಗಿ ನನಗನ್ಸುತ್ತೆ ಅವಳು ಖಂಡಿತ ಶಕ್ತಿವಂತೆ, ಧೈರ್ಯವಂತೆ. ಹಾಗೇನೆ ಅವಳನ್ನ ಅದೇ ಪಡ್ಕೊಂಡ್ರೆ ಎಲ್ಲಾರು ಕೂಡ ಖಂಡಿತವಾಗ್ಲೂ ಅವಳು ಇನ್ನೂ ಮೇಲ್ ಬರ್ತಾಳೆ ಅನ್ನೋದು ನನ್ನ ಒಂದು ಅಭಿಪ್ರಾಯ ಸರ್. ಶಕ್ತಿ ಸ್ವರೂಪಿಣಿಯರು ಮಹಿಳೆಯರು ಅಲ್ವೇ? ಮಹಿಳೆಯನ್ನ ಶಕ್ತಿಗೆ ಹೋಲಿಸ್ತಕ್ಕಂಥದ್ದು ನಾವು. ಮಹಿಳೆಯ ಶಕ್ತಿ, ಅಬಲೆ ಅವೆಲ್ಲ ಕಾಲ ಹೋಯ್ತು. ಅಬಲೆ ಹಾಗೆ ಹೀಗೆ ಹೇಳ್ತಾ ಅದೆಲ್ಲ ಬದಲಾಗಿದೆ. ಇತ್ತೀಚಿನ ದಿನಗಳಲ್ಲಿ ಎಷ್ಟೋ ಪುರುಷರು ಕೂಡ ಮಹಿಳೆಯರನ್ನ ತುಂಬಾ ಗೌರವಿಸೋದನ್ನ ನಾವು ಕಾಣ್ತಾ ಇದೀವಿ ಎಷ್ಟೋ ಕಡೆ. ಖಂಡಿತ ಎರಡೂನು ನಡೀತಿರ್ಬೋದು. ಆದ್ರೆ ಇತ್ತೀಚಿನ ದಿನಗಳಲ್ಲಂತೂ ಹಳೇದನ್ನೆಲ್ಲ ಆತರ ಮಾಡ ಎಲ್ಲರೂ ಕೂಡ ಗೌರವಿಸೋದನ್ನ ನಾವು ಕಣ್ಣಾರೆ ನೋಡ್ತಾ ಇದೀವಿ. ಹಾಗಾಗಿ ಅದು ಒಂದು ಖುಷಿಯ ಒಂದು ಬೆಳವಣಿಗೆ ಸರ್. ಬಹಳ ಒಳ್ಳೆ ಮಾತು ಹೇಳ್ತಿದ್ದೀರಿ. ಗೌರವಿಸುವಂತ ವಾತಾವರಣವೂ ಇದೆ, ಅಗೌರವಿಸುವಂತ ವಾತಾವರಣವೂ ಇದೆ. ಶೋಷಣೆಯು ನಡೀತಾ ಇದೆ, ದೌರ್ಜನ್ಯ ನಡೀತಾ ಇದೆ. ಪ್ರತಿ ಮನೆಯಲ್ಲೂ ಕೌಟುಂಬಿಕವಾಗಿರ್ತಕ್ಕಂಥ ದೌರ್ಜನ್ಯ ಮಹಿಳೆ ಮೇಲೆ ನಡೀತಾ ಇದೆ. ವಿಚ್ಛೇದನಗಳು, ಡಿವೋರ್ಸ್ ಅಂತಕ್ಕಂಥದ್ದು ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಕೌಟುಂಬಿಕ ನ್ಯಾಯಾಲಯಗಳು ತಲೆ ಕೆಡಿಸ್ಕೊಳ್ತಾ ಇದೆ. ಏನಾಗ್ತಾ ಇದೆ ಇವತ್ತು ಪರಿಸ್ಥಿತಿ ಅಂತಕ್ಕಂಥ ಬಗ್ಗೆ ತಲೆ ಕೆಡಿಸ್ಕೊಳ್ಳುವಷ್ಟರ ಮಟ್ಟಿಗೆ ಆಗೋಗಿದೆ. ವರದಕ್ಷಿಣೆ ಕಿರುಕುಗಳು ನಡೀತಾ ಇದೆ, ವರದಕ್ಷಿಣೆ ಕಿರುಕುಗಳು ನಡೀತಾ ಇದೆ. ಆದ್ರೆ ಎಲ್ಲೋ ಒಂದ್ ಕಡೆ ಮಹಿಳೆ ಅರ್ಥ ಮಾಡ್ಕೊಳ್ಬೇಕು, ನಾನೂ ಕೂಡ ಸೊಸೆಯಾಗಿ ಇದ್ದವಳು ಇವತ್ತು ನಾನು ಅತ್ತೆಯಾಗಿದ್ದೇನೆ ಅಂತಕ್ಕಂಥ ಬದಲಾವಣೆ ಆ ಹೆಣ್ಣಲ್ಲಿ ಬಂದರೆ ವಾತಾವರಣ ಬದಲಾಯಿಸಬಹುದು. ಹೆಣ್ಣು ಮನಸ್ಸು ಮಾಡಿದ್ರೆ ಏನ್ ಬೇಕಾದ್ರೆ ಮಾಡ್ಬೋದಲ್ವೇ? ತನ್ನ ಮನೆಗೆ ಬಂದಿರತಕ್ಕಂಥ, ಮನೆ ಬೆಳಕಿಗೆ ಬಂದಿರತಕ್ಕಂಥ ಹೆಣ್ಣು ಮಗಳನ್ನ ತಾಯಿಯಾಗಿ ನೋಡ್ಕೊಳ್ಳೋಳು ಅವಳೇ. ಅವಳು ಮನಸ್ಸು ಮಾಡಿದ್ರೆ ವರದಕ್ಷಿಣೆ ನಡೆಯೋದೇ ಇಲ್ಲ, ಕಿರುಕುಳ ನಡೆಯೋದೇ ಇಲ್ಲ. ಖಂಡಿತ ಸರ್, ಅವಳು ಕೂಡ ಮನಸ್ಸು ಮಾಡ್ಲೇಬೇಕಾಗತ್ತೆ ಅಲ್ವೇ? ಅದ್ರ ಬಗ್ಗೆ ಸರಿಯಾದ ನಿರ್ಧಾರಗಳನ್ನು ತಗೊಳ್ಬೇಕಾಗತ್ತೆ, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಆ ಒಂದು ಫ್ಯಾಮಿಲಿನಾಗ್ಲಿ ಹೇಗೆ ಏನು ಎತ್ತ ಅಂತೆಲ್ಲ. ಹಾಗಾಗಿ ಖಂಡಿತ ಸರ್, ನೀವು ಬಹಳ ಒಳ್ಳೆಯದಾಯ್ತು ತಾವು ಮಾತಾಡಿದ್ದು ಮತ್ತು ಒಳ್ಳೆಯ ಗೀತೆಯನ್ನು ಕೇಳಿಸಿದಿರಿ. ತಮಗೆ ಕಾರ್ಯಕ್ರಮಕ್ಕೆ ಕರೆ ಮಾಡೋದಕ್ಕೆ ಧನ್ಯವಾದ, ಅಭಿನಂದನೆ. ಥ್ಯಾಂಕ್ ಯು ಸರ್, ನನಗೆ ಕೂಡ ತುಂಬಾ ಸಂತೋಷ. ಥ್ಯಾಂಕ್ ಯು. ಭಾರತದಲ್ಲಿ ಏನೆಲ್ಲ ಪರಿಸ್ಥಿತಿಗಳು ಬದಲಾಗಿದೆ ಅಂತಕ್ಕಂಥದ್ದು, ಕೌಟುಂಬಿಕ ದೌರ್ಜನ್ಯಗಳು, ಮಹಿಳೆಯ ಮೇಲಿನ ದೌರ್ಜನ್ಯಗಳು ಅತಿಯಾದ ರೀತಿಯಲ್ಲಿ ಆಗ್ತಾ ಇದೆ. ಅತ್ಯಾಚಾರ ಪ್ರಕರಣಗಳು ದಾಖಲಾಗ್ತಾ ಇದೆ. ಅಂದರೆ ದಾಖಲಾಗಿರ್ತಕ್ಕಂಥದ್ದು ಅಂಕಿಅಂಶಗಳಲ್ಲ, ಎಷ್ಟೋ ಅತ್ಯಾಚಾರ ಪ್ರಕರಣಗಳು ದಾಖಲೆಯೇ ಆಗೋದಿಲ್ಲ. ಹಾಗಾಗಿ ಅವನ್ನೆಲ್ಲ ಪರಿಗಣಿಸಿದರೆ ಮಿತಿಮೀರಿದೆ ಅತ್ಯಾಚಾರದ ಪ್ರಕರಣಗಳು. ಸುರಕ್ಷತೆಯೇ ಇಲ್ಲ ಮಹಿಳೆಗೆ.
ಕೌಟುಂಬಿಕ ದೌರ್ಜನ್ಯಗಳಂತೂ ವಿಪರೀತವಾಗಿದೆ. ನ್ಯಾಯಾಲಯಗಳು ಇತ್ಯರ್ಥ ಮಾಡಲಿಕ್ಕಾಗದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ವಿಚ್ಛೇದನ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ. ನಾವೇನಾಗಿದೆ, ನಮ್ಮಲ್ಲಿ ಒಂದು ಭ್ರಮೆ ಇದೆ ನಮಗೆ. ಮತ್ತೊಂದು ಕರೆ ಸಿದ್ಧವಾಗಿದೆ. ಯಾರು ಮಾತಾಡ್ತಿರೋದು? ಹಾಂ, ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್. ಯಾರು ಮಾತಾಡ್ತಿರೋದು? ಪ್ರಿಯದರ್ಶಿನಿ ಅಂತ. ಪ್ರಿಯದರ್ಶಿನಿ ಅವರೇ, ತಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಥ್ಯಾಂಕ್ ಯು. ಏನು ವೃತ್ತಿ ಮಾಡ್ತಿದ್ದೀರಿ, ಉದ್ಯೋಗ ನಾನು ಮಾಡ್ತಿದ್ದೀರಿ? ಗೃಹಿಣಿ ಆಗಿದ್ದೀನಿ ಸರ್. ವೆರಿ ಗುಡ್, ವೆರಿ ಗುಡ್. ಗೃಹಿಣಿ, ಗೃಹ ಮುಚ್ಚತೆ, ಗೃಹಿಣಿ ಅಲ್ವೇ? ಹೌದು ಸರ್, ಹೌದು. ವೆರಿ ಗುಡ್, ವೆರಿ ಗುಡ್. ಓಕೆ ಓಕೆ. ಗೃಹಿಣಿಯಾಗಿ ಏನೆಲ್ಲ ಜವಾಬ್ದಾರಿಗಳಿರುತ್ತೆ ಮಹಿಳೆಗೆ ಸಾಮಾನ್ಯವಾಗಿ? ಗಂಡ, ಮಕ್ಕಳು, ಅವರ ಕ್ಷೇಮ, ಯೋಗಕ್ಷೇಮ, ಅಡುಗೆ, ಬಡ್ಜೆಟ್, ಮನೆ ಎಲ್ಲವಲ್ವಾ? ಬೇಕು ಬೇಡ ಪ್ರತಿಯೊಂದನ್ನು ನಿರ್ವಹಿಸಬೇಕಾಗತ್ತೆ ಸರ್. ಅಲ್ವಾ? ಅದೇ ಮುಖ್ಯವಾದ ಜವಾಬ್ದಾರಿ ಈಗ. ಹಾ ಹಾ ಹಾ. ಎಷ್ಟು ಕಷ್ಟ ಅದು ಒಂದೇ ಆಗುತ್ತೆ? ತುಂಬಾ ಖುಷಿ ಆಗುತ್ತೆ ಸರ್. ಹ್ಮ್. ಏನಿಲ್ಲ, ಎಲ್ಲರ ಬಗ್ಗೆನೂ ತಿಳ್ಕೊಂಡು ಅವ್ರಿಗೆ ಏನ್ ಬೇಕು ಬೇಡ ಅನ್ನೋದನ್ನ ಹ್ಮ್ ನಾವು ನಿರ್ವಹಿಸ್ಕೊಂಡು ಹೋಗ್ತೀವಿ. ಹ್ಮ್ ಹಾಗಾಗಿ ನಮ್ದು ಮುಖ್ಯ ಪಾತ್ರ ಇರುತ್ತೆ. ಹ್ಮ್. ಪ್ರತಿಯೊಬ್ಬ ಮಹಿಳೆದು ಇದೆ ಸರ್ ಇದ್ರಲ್ಲಿ ಪಾತ್ರ. ಅಲ್ವಾ? ಅಂದ್ರೆ ತುಂಬಾ ಖುಷಿ ಆಗತ್ತೆ. ಮಹಿಳೆಯರಿಗೋಸ್ಕರ ಅಂತಾನೆ ಒಂದು ವಿಶೇಷವಾದ ದಿನಾಚರಣೆ ಆಚರಣೆ ಮಾಡ್ತಿದ್ದಾರೆ. ನಮಗೂ ಬಹಳ ಖುಷಿ ಆಗತ್ತೆ ಕೇಳೋದಿಕ್ಕೆ. ಈಗ ಎಲ್ಲಾ ರೀತಿಯಲ್ಲೂ ಒಬ್ಬ ಮಹಿಳೆ ಮುಂಚೂಣಿಯಲ್ಲಿ ಇದ್ದಾರೆ. ಎಷ್ಟೋ ಸಾಧನೆಗಳನ್ನ ಸಾಧಿಸಿದ್ದಾರೆ. ಹಾಗಾಗಿ ಯಾವ್ದ್ರಲ್ಲೂ ಕಡಿಮೆ ಇಲ್ಲ ಹೆಂಗಸು ಅನ್ನೋದು ಹೇಳಿ. ನಾನು ಸಾಮಾನ್ಯವಾಗಿ ಹೇಳ್ತಾ ಇರ್ತೀನಿ, ಪ್ರತಿ ಪುರುಷರ ಯಶಸ್ಸಿನ ಹಿಂದೆ ಮಹಿಳೆ ಇರ್ತಾರೆ ಅಂತ ನಾವು ಬಹಳ ಕಾಲದಿಂದ ಹೇಳ್ಕೊಂಡ್ ಬರ್ತಾ ಇದೀವಿ. ಯಾಕೆ ಹಿಂದೆ ಅಂತ ಹೇಳ್ಬೇಕು? ಯಾಕೆ ಪಕ್ಕದಲ್ಲಿ ಅಂತ ಹೇಳ್ಬಾರ್ದು? ಯಾಕೆ ನಮ್ಮ ಮುಂದೆ ಅಂತ ಹೇಳ್ಬೋದು ಸರ್. ಪಕ್ಕದಲ್ಲಿ, ಮುಂದೆ, ನಮ್ಮ ಜೊತೆಯಲ್ಲೇ ಅಂತ ಹೇಳ್ಬೇಕು ಅಲ್ವಾ? ಯಾಕೆ ಹಿಂದೆ ಅಂತ ಹೇಳ್ಬೇಕು? ಇಲ್ಲ ಸರ್, ಹಿಂದೆ ಇರಬಾರ್ದು, ಮುಂದಕ್ಕೆ ತರಬೇಕು ಅನ್ನ. ಹೌದು. ಪುರುಷರ ಯಶಸ್ಸು ಅಂತ ಇದ್ರೆ, ಅವರ ಸಾಧನೆ ಅಂತಿದ್ರೆ, ಅದರಲ್ಲಿ ಅಗ್ರಗಣ್ಯವಾದ ಪ್ರಧಾನ ಪಾತ್ರ ಮಹಿಳೆಯರದ್ದೇ ಅಲ್ವೇ? ಅವರು ಕಾಲಕ್ಕೆ ನಮ್ಮನ್ನು ಸರಿಯಾಗಿ ನೋಡ್ಕೊಳ್ಳದೆ ಇದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅಂತಹ ಒಂದು ವಿಶೇಷವಾದ ಪಾತ್ರ. ಹೇಗೂ ಇರಲಿ, ನೀವು ಮಹಾರಾಣಿಗೆ ಕರೆ ಮಾಡಿದ್ದೀರಿ. ಒಂದು ವಿಶೇಷವಾದ ಆಟವನ್ನು ನಾವು ರೂಪಿಸಿದ್ದೀವಿ ಇವತ್ತು. ಒಂದು ಸರಳವಾಗಿರ್ತಕ್ಕಂಥ ಒಂದು ಆಟ. ಇದನ್ನ ನೀವು ಬೇಗ ಮುಗಿಸ್ಬೇಕು, ಅಚ್ಚುಕಟ್ಟಾಗಿ ಮುಗಿಸ್ಬೇಕು, ರುಚಿಕರವಾಗಿ ಮುಗಿಸ್ಬೇಕು. ಅಂದ್ರೆ ಏನು ಅಂದ್ರೆ, ಒಂದು ಅಡಿಗೆ ಮಾಡೋದನ್ನ ಹೇಳ್ತೀವಿ. ಒಂದು ಸಣ್ಣ ಪದಾರ್ಥವನ್ನು ಸಿದ್ಧಪಡಿಸೋದನ್ನ ಹೇಳ್ತೀವಿ. ಯಾವುದೇ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳಿಲ್ಲ. ಅವೆಲ್ಲ ನೋಡ್ಬಿಟ್ಟಿದ್ವಿ ನಾವು ಎಲ್ಲ ವಾಹಿನಿಗಳಲ್ಲಿ. ಇದು ಮಾಡಬೇಕು, ಬಿಸಿಬೇಳೆಭಾತ್ ಮಾಡಬೇಕು ಅಂದ್ರೆ ಇಂಗ್ರೀಡಿಯೆಂಟ್ಸ್ ಇದು ಎಲ್ಲ ನೋಡ್ಬಿಟ್ಟಿದ್ದೀವಿ. ಅವೆಲ್ಲ ಇಲ್ಲದೆ ಕ್ವಿಕ್ ಆಗಿ ಹೇಳ್ಬೇಕು, ಫಾಸ್ಟ್. ಓಕೆನಾ? ಈಗೆಲ್ಲ ಫಾಸ್ಟ್ ಫುಡ್ ಕಲ್ಚರ್ ಅಲ್ವೇ? ಅದಕ್ಕೋಸ್ಕರವಾಗಿ ಇವತ್ತು ಮಹಿಳಾ ದಿನಾಚರಣೆ ಆಗಿರೋದ್ರಿಂದ ನಾವು ನಿಮಗೆ ಕೇಳ್ತಾ ಇರತಕ್ಕಂಥದ್ದು ಉಪ್ಪಿಟ್ಟು ಮತ್ತು ಕೇಸರಿ ಬಾತನ್ನ ಸಿದ್ಧಪಡಿಸಬೇಕು. ಅದಕ್ಕೆ ಈಗ 5 ಜನರ ಒಂದು ಸದಸ್ಯರಿಗೆ ಯಾವ ಪ್ರಮಾಣದಲ್ಲಿ ಪದಾರ್ಥಗಳನ್ನು ಬಳಸ್ಕೊಳ್ತೀರಿ, ಹೇಗೆ ರುಚಿಕಟ್ಟಾಗಿ ಮಾಡ್ತೀರಿ, ಎಲ್ಲವೂ ಹೇಳ್ಬೇಕಾದ್ರಲ್ಲಿ. ಈಗಾಗಲೇ ಕೆಲವರು ಮಾತಾಡಿದಾಗ ಕೆಲವು ಅಂಶಗಳನ್ನು ಬಿಟ್ಟಿದ್ದಾರೆ. ನೀವು ಹೇಳ್ಬೇಕಾದ್ರೆ ಪೂರ್ತಿಯಾಗಿ ಉಪ್ಪಿಟ್ಟು ಹೇಗೆ ಸಿದ್ಧಪಡಿಸ್ತೀರಿ, ಕೇಸರಿಬಾತ್ ಹೇಗೆ ಸಿದ್ಧಪಡಿಸ್ತೀರಿ ಅಂತ. ಈಗ ಶುರು ಮಾಡೋ ಸಮಯ ಪ್ರಾರಂಭ ಆಗಿದೆ. ನೀವು ಖಾರಾಬಾತ್ ಹೇಳಿ. 5 ಜನಕ್ಕೆ ಖಾರಾಬಾತ್. 5 ಜನಕ್ಕೆ ಅಂದ್ರೆ 2 ಲೋಟ ಮೀಡಿಯಂ ರವೆ ತಗೋಬೇಕು. ಅದನ್ನ ಘಮ ಬರೋ ಹಾಗೆ ಕಣ್ಣು ಬಣ್ಣ ರೂಪದಲ್ಲಿ ಹುರಿಬೇಕು. ಹುರಿದು ಹೆಚ್ಚಿಟ್ಕೊಂಡಂತ ತರಕಾರಿಗಳು ಜೊತೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು ಇದನ್ನೆಲ್ಲ ಹೆಚ್ಚಿಟ್ಕೊಂಡು ಒಗ್ಗರಣೆಗೆ ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿಮೆಣಸಿನಕಾಯಿ ಇಟ್ಕೊಂಡಿರೋಂತ ತರಕಾರಿ ಎಲ್ಲ ಹಾಕಿ ಅದನ್ನ ಬಾಡಿಸ್ಕೋಬೇಕು. ಅಲ್ಲಿಗೆ 1 ಲೋಟ ರವೆ ಅಳತೆನಲ್ಲಿ 2 ಲೋಟ ನೀರು ಅಂದ್ರೆ 2 ಲೋಟ ರವೆಗೆ 4 ಲೋಟ ನೀರು. ಅದನ್ನ ಹಾಕಿ ಚೆನ್ನಾಗಿ ಕುದಿ ಬರೋ ಹಾಗೆ ಕುದಿಸ್ತಾ ಇದ್ದಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬೇಕು. ಹೆಚ್ಚಿಟ್ಕೊಂಡಿರೋ ಟೊಮೆಟೊ ಹಾಕ್ಬೇಕು. ಚೆನ್ನಾಗಿ ಬಾಡಿಸ್ಕೋಬೇಕು. ಅದಕ್ಕೊಂದು 10 ನಿಮಿಷ, 1/4 ಗಂಟೆ ಅದನ್ನ ಹರಳೋದಿಕ್ ಬಿಡ್ಬೇಕು ಸರ್. ಬಿಟ್ಟ ತಕ್ಷಣ ಚೆನ್ನಾಗಿ ಹರಳುತ್ತೆ. ಆಗ ಹಸಿ ಕಾಯಿ ತುರಿದು ಹಾಕ್ಬೇಕು. ಇಲ್ಲಿಗೆ ಖಾರಾಬಾತ್ ರೆಡಿ. ಸೂಪರ್ ಸೂಪರ್. ಎಲ್ಲವನ್ನು ಪೂರ್ಣವಾಗಿ ಹೇಳಿದ್ರಿ, ಪೂರ್ತಿಯಾಗಿ ಹೇಳಿದ್ರಿ ಬಿಡಿ. ಯಾಕೆಂದ್ರೆ ನನಗೆ ಲಾಸ್ಟ್ ಟೈಮ್ ಕೇಳಿದಾಗ ಒಬ್ಬರು ಉಪ್ಪೇ ಹಾಕ್ಲಿಲ್ಲ, ಉಪ್ಪಿಲ್ಲದೆ ಉಪ್ಪಿಟ್ಟು ಮಾಡಿಕೊಟ್ರು. ಇರ್ಲಿ ಬಿಡಿ, ಹೇಗೂ ಚೆನ್ನಾಗಿ ಮಾಡಿದಾರೆ. ನೀವು ಬಹಳ ಚೆನ್ನಾಗಿ ಕ್ವಿಕ್ ಆಗಿ ಫಸ್ಟ್ ಕ್ಲಾಸ್ ಆಗಿ ಹೇಳಿದ್ದೀರಾ. ಸರಿ, ಆಯ್ತು. ಈಗ ಕೇಸರಿಬಾತ್ ಶುರು. ಕೇಸರಿಬಾತ್ಗೂ ಅಷ್ಟೇ ಅದನ್ನ ರವೆ ಚೆನ್ನಾಗಿ ಹುರ್ಕೋಬೇಕು, ಕಂದಮಣ್ಣ ಬರೋವರೆಗೂ. ಯಾವ ತರ ರವೆ? ರವೆ ಯಾವ್ದು? ಮೀಡಿಯಂ ರವೆ. ಓಕೆ. ಉಪ್ಪಿಟ್ಟು ರವೆ. ಅದನ್ನ ನೀರ್ ಕುದಿಯಕ್ ಇಟ್ಬಿಟ್ಟು ಅಲ್ಲಿಗೊಂಚೂರು ಚಿಟಿಕೆ ಕೇಸರಿ ಇದ್ರೆ ಕೇಸರಿ ಹಾಕ್ಬೋದು, ಇಲ್ಲಾಂದ್ರೆ ಚಿಟಿಕೆ ಅರ್ಶಿನ, ಅಲ್ಲಿಗೊಂಚೂರು ಏಲಕ್ಕಿ ಪುಡಿ ಹಾಕ್ಬಿಟ್ಟು ಕುದಿತಾ ಇದ್ದಾಗೆ ಸಕ್ಕರೆ ಹಾಕೋಬೇಕು ಅಳತೆಗೆ, ನಮ್ಮ ರುಚಿಗೆ ಹಾಗೆ. ಹಾಕೊಂಡು ಈ ಹುರ್ದಿರೋಂತ ರವೆನ ಹಾಕಿ ಚೆನ್ನಾಗಿ ಕರಡ್ಬೇಕು. ಅದನ್ನ ಅರಳಕ್ ಬಿಟ್ಬಿಟ್ಟು
ಇದು ತುಪ್ಪದಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಚೂರ್ ಮಾಡ್ಕೊಂಡು ಕರ್ದು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಮುಗೀತು ಸರ್. ಓಹ್ ಓಹ್ ಓ ಕೇಸರಿ ಬಾತ್. ತುಪ್ಪ ಯಾವ ಪ್ರಮಾಣಕ್ಕೆ ಹಾಕ್ಬೇಕು? ಆ ತುಪ್ಪ ಅಂದ್ರೆ ಅದು ಜಿಡ್ಡು ಅಂಟ್ಕೋಬಾರ್ದು, ಉಪ್ಪಿಟ್ಟು ಅಂಟ್ಕೋಬಾರ್ದು ನಮ್ಗೆ, ಅಲ್ಲಿ ಮಟ್ಟಕ್ಕೆ ಹಾಕ್ಬೇಕು ತುಪ್ಪ. ಸಕ್ಕರೆ ಯಾವ ಪ್ರಮಾಣ ಅಂತ ಹೇಳಿಲ್ಲ. ಸಕ್ಕರೆ 1 ಲೋಟಕ್ಕೆ 3/4 ಲೋಟ ಸಕ್ಕರೆ ಹಾಕ್ಬೋದು ಸರ್. 1 ಲೋಟ ರವೆಗೆ 3/4 ಲೋಟ ಸಕ್ಕರೆ. ಲೋಟ. ಓಹೋ, ವೆರಿ ಗುಡ್ ವೆರಿ ಗುಡ್. ಸೊ ತುಪ್ಪ ಹೆಚ್ಚು ಹಾಕದಷ್ಟು ರುಚಿ ಹೆಚ್ಚಿರುತ್ತೆ. ಓಕೆ ಓಕೆ, ಭಾಳ ಚೆನ್ನಾಗಿ ಕ್ವಿಕ್ಕಾಗಿ ಭಾಳ ಚೆನ್ನಾಗಿ ಕಂಪ್ಲೀಟ್ ಮಾಡಿದ್ದೀರಾ. ಬ್ಯೂಟಿಫುಲ್. ನೋಡೋಣ, ಇನ್ನೊಬ್ರು ಯಾರು ಕರೆ ಮಾಡ್ತಾರೆ, ಯಾರು ಚೆನ್ನಾಗಿ ಹೇಳ್ತಾರೆ, ಇನ್ನೇನಾದ್ರು ಇಂಪ್ರೂವ್ ಮಾಡ್ತಾರಾ, ಇನ್ನೇನಾದ್ರು ರುಚಿಕಟ್ಟಾಗಿ ಮಾಡ್ತಾರ. ಈಗ ಈ ಉಪ್ಪಿಟ್ಟು ಮಾಡಿದ್ರಲ್ಲ, ಹೇಳಿ ಸರ್. ಅದು ಕಲರ್ ಬರಬೇಕು ಅಥವಾ ಖಾರ ಭಾತ್ ಆಗ್ಬೇಕು ಅಂದ್ರೆ ವಾಂಗಿಬಾತ್ ಪುಡಿ ಸೇರಿಸ್ಬೋದು, ಹಾ, ಅರ್ಶಿನ ಹಾಕದ್ ಹಾಕ್ಬೋದು, ಅಲ್ಲಿಗೆ ಸಬ್ಸಿಗೆ ಸೊಪ್ಪು ಸೇರಿಸ್ಬೋದು. ಓ ಸೂಪರ್. ಇನ್ನು ಹೆಚ್ಚಿನ ರುಚಿ ಅಂದ್ರೆ ತರಕಾರಿ ಏನೇನು ಹಾಕ್ಬೇಕು? ಆ ತರಕಾರಿ ಬೀನ್ಸ್, ಕ್ಯಾರೆಟ್, ಬಟಾಣಿ. ಸೂಪರ್ ಸೂಪರ್, ಫಸ್ಟ್ ಕ್ಲಾಸ್. ಬಹಳ ಚೆನ್ನಾಗಿ ಬಾಯಲ್ಲಿ ನೀರು ಊರುವ ರೀತಿಯಲ್ಲಿ ನೀವು ಉಪ್ಪಿಟ್ಟನ್ನ ಕಣ್ಮುಂದೆ ಬರುವ ಹಾಗೆ ಮಾಡಿದ್ದೀರಾ. ಕೇಸರಿ ಬಾತ್ ಚೆನ್ನಾಗಿ ಮಾಡಿದ್ದೀರಾ. ಖಾರ ಖಾರ ಉಪ್ಪಿಟ್ಟು, ಬಿಸಿ ಬಿಸಿ ಸಿಹಿ ಆದಂತ ಕೇಸರಿ ಬಾತ್. ಸೂಪರ್. ಗೋಡಂಬಿ ದ್ರಾಕ್ಷಿಯಲ್ಲಿ ಮೇಲೆಲ್ಲ ಹಾಕ್ಬೇಕಲ್ವಾ? ಹೌದು, ಯಥೇಚ್ಛವಾಗಿ ಎಷ್ಟು ಬೇಕೋ ನಿಮಗೆ ಹಾಕೊಂಡು ತಿನ್ಬೇಕು ಅನ್ನೋಷ್ಟು ಹಾಕೋಬಹುದು. ಓಹೋ, ಸೂಪರ್ ಸೂಪರ್. ಮಾಡ್ತಾ ಇರ್ತೀರಾ ಕೇಸರಿ ಉಪ್ಪಿಟ್ಟು, ಕೇಸರಿ ಬಾತು? ಸರ್ ಮಾಡ್ತಾ ಇರ್ತೀವಿ. ನೀವು ಯಾವ ಸ್ಪೆಷಲ್ ಏನ್ ನಿಮ್ದು ಅಡಿಗೆ ಮಾಡೋದು? ನನಗೆ ಪುಳಿಯೋಗರೆ, ವಾಂಗಿಬಾತು, ಬಿಸಿಬೇಳೆ ಬಾತು, ಚಿತ್ರಾನ್ನ, ಓಹೋ, ಎಲ್ಲಾ ರೀತಿಯಲ್ಲೂ ಮಾಡ್ತೀನಿ ಸರ್. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ನನ್ಗೆ ಹೇಗ್ ಆ ರೀತಿಯಲ್ಲಿ ಮಾಡ್ತೀನಿ ತಕ್ಕ ಮಟ್ಟಗಂತೂ. ಯಾರಿದ್ದೀರಾ ಮನೆಯಲ್ಲಿ? ನಮ್ಮ ಮನೆಯವರು, ನಾನು, 2 ಮಕ್ಕಳು. ಓಕೆ. ಅವ್ರಿಗೆಲ್ಲ ಏನು ಏನು ಇಷ್ಟ ಇದೆ ಅದನ್ನೇ ಮಾಡ್ತಿರ್ತೀರಾ? ಹಾ ಸರ್, ಅಕ್ಕಿ ರೊಟ್ಟಿ ಸ್ಪೆಷಲ್ ನಮ್ಮ ಮನೇಲಿ. ಓ, ಅಕ್ಕಿ ರೊಟ್ಟಿಗೆ ಏನ್ ಮಾಡ್ತೀರಾ? ಎಣ್ಗಾಯಿ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಇದ್ರೆ ಚೆನ್ನಾಗಿರುತ್ತಲ್ವಾ? ಚೆನ್ನಾಗಿರುತ್ತೆ ಸರ್. ಓಕೆ ಓಕೆ, ತುಂಬಾ ಚೆನ್ನಾಗಿ ಮಾತಾಡಿದ್ದೀರಾ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ. ನೋಡೋಣ, ನಮಗೂ ನೀವು ಶುಭ ಕೋರಿದ್ದಕ್ಕೆ ನಿಮ್ಗೂ ಪ್ರತಿಯಾಗಿ ನಮ್ಮ ನಮಸ್ಕಾರಗಳು ಸರ್. ಆಯ್ತು, ಕಾರ್ಯಕ್ರಮವನ್ನು ನೋಡ್ತಾ ಇರಿ. ಕೊನೆಯಲ್ಲಿ ಯಾರು ವಿಜೇತರು ಅಂತ ನಾವು ಇವತ್ತು ಪ್ರಕಟ ಮಾಡ್ತೀವಿ. ಮಧು ಇನ್ಫೋಟೆಕ್ ಅವರು ಒಂದು ಆಕರ್ಷಕವಾದ ಬಹುಮಾನವನ್ನು ಕೊಟ್ಟಿದ್ದಾರೆ. ಅದು ಯಾರು ಬಹುಮಾನ ಗೆಲ್ತಾರೆ ನೋಡೋಣ. ನಮಸ್ಕಾರ, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ ಸಿದ್ಧವಾಗಿದೆ. ನಮಸ್ಕಾರ. ನಮಸ್ತೆ. ಯಾರು ಮಾತಾಡ್ತಿರೋದು? ನನ್ನ ಹೆಸರು ರೂಪಾ ಅಂತ. ಓಕೆ ಓಕೆ, ತಮಗೆ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ಧನ್ಯವಾದಗಳು ಸರ್. ಹೇಳಿ, ಮಹಿಳಾ ದಿನಾಚರಣೆ ಒಂದು ದಿನಕ್ಕೆ ಆಚರಣೆ ಮಾಡಬಾರ್ದು, ಅದು ನಿತ್ಯ ನಿರಂತರವಾಗಿರಬೇಕು, ಮಹಿಳೆಯರ ಋಣ ತೀರಿಸೋಕ್ಕಾಗೋದಿಲ್ಲ, ಇವೆಲ್ಲ ನಾವು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಆದರೆ ಇದೊಂದು ಸಾಂಕೇತಿಕ. ಆದರೆ ಒಂದು ಮಹಿಳೆಯ ಪಾತ್ರ ಕುಟುಂಬದಲ್ಲಿ, ಸಮಾಜದಲ್ಲಿ, ದೇಶದಲ್ಲಿ ಏನಿದೆ? ಸರ್, ಇದು ಪ್ರತ್ಯೇಕವಾಗಿ ದಿನ ಏನ್ ಬೇಕಿಲ್ಲ ಮಹಿಳೆಗೆ. ಪ್ರತಿ ದಿನವೂ ಮಹಿಳೆಯ ದಿನಾಚರಣೆನೆ. ಮಹಿಳೆ ಇಲ್ದಿರೋ ದಿನವೇ ಇಲ್ಲ. ದಿನ ಬೆಳಕರಿಯೋದು ಮಹಿಳೆ ಇದ್ರೇನೆ ಒಬ್ಬ ಗಂಡನ್ಗೆ, ಅಥವಾ ತಂದೆ ಆಗ್ಲಿ, ತಾಯಿ ಆಗ್ಲಿ, ಯಾರೇ ಆಗ್ಲಿ, ಒಂದು ಇಡೀ ಕುಟುಂಬ ವ್ಯವಸ್ಥೆಯಲ್ಲಿ ಅದು ಯಾವ ಪಾತ್ರ ನಿಭಾಯಿಸಿದ್ರು ಅದು ಒಂದು ಹೆಣ್ಣಾಗಿರ್ತಾಳೆ. ಸುಸಜ್ಜಿತವಾಗಿ ನಡ್ಸ್ಕೊಂಡು ಹೋಗೋ ಶಕ್ತಿ ಇರೋದು ಆ ಹೆಣ್ಣಿಗೆ ಮಾತ್ರನೇ. ಈಗ ಸಮಾಜದಲ್ಲಿ ಅತ್ಯಾಚಾರಗಳು, ಅನಾಚಾರಗಳು, ಅದು ಇದು ನಡೀತಾ ಇದೆ ಅಂತ ಎಲ್ಲ ನಾವು ಪೇಪರ್ ಅಲ್ಲಿ ನೋಡ್ತಾ ಇದೀವಲ್ವಾ. ನಾನು ಹೇಳೋದು ಅದಕ್ಕೆ ಕಾರಣ ನಾವು ಹೆಣ್ಣು ಸಬಲೆ ಆಗ್ಬೇಕು ಅಂತ ಮಾತ್ರ ದೃಷ್ಟಿಯಲ್ಲಿ ನೋಡ್ಬಾರ್ದು. ಪ್ರತಿ ಗಂಡಿನ ತಾಯಿ, ಗಂಡು ಮಗುವಿನ ತಾಯಿ ಗಂಡನ್ನ ಸುಸಂಸ್ಕೃತಳನ್ನ ಬೆಳೆಸ್ಬೇಕು. ಬಹಳ ಒಳ್ಳೆ ಮಾತು. ಇದನ್ನ ಸನ್ಮಾನ್ಯ ಮುಖ್ಯಮಂತ್ರಿ, ನಮ್ಮ ಪ್ರಧಾನಮಂತ್ರಿಗಳು ಕೂಡ ಹೇಳಿದ್ರು. ಅತ್ಯಾಚಾರದ ಪ್ರಕರಣಗಳು ನಿಲ್ಲಬೇಕು ಅಂದರೆ ಕಾನೂನು ಚೌಕಟ್ಟು ಇದೆ ನಿಜ, ಆದರೆ ಅದರ ಜೊತೆಯಲ್ಲಿ ಒಂದು ಸಂಸ್ಕಾರ ಬೇಕು. ಪ್ರತಿ ಮನೆಯಲ್ಲೂ ಹೆಣ್ಣನ್ನು ನೋಡುವಂತಹ, ಅರ್ಥ ಮಾಡಿಕೊಳ್ಳುವಂತಹ, ಗೌರವಿಸುವಂತಹ ಒಂದು ವಾತಾವರಣ ನಿರ್ಮಾಣ ಆಗಬೇಕು ಅಂತ. ಮನೆಯಲ್ಲೇ ತಾರತಮ್ಯ ಆದರೆ, ಒಂದು ಗಂಡು ಹೆಣ್ಣು ಇದ್ದರೆ ಹೆಣ್ಣಿಗೆ ಅಸಡ್ಡೆ ಮಾಡ್ತಕ್ಕಂಥದ್ದು, ನಿರ್ಲಕ್ಷ್ಯ ಮಾಡೋದು, ಇವರಿಗೆ ಹೆಚ್ಚಿನ ಪ್ರೋತ್ಸಾಹ ಕೊಡು, ಇವೆಲ್ಲ ವಾತಾವರಣ ಮನೆಯಲ್ಲಿ ನಡೆಯುತ್ತೆ. ಅಂಥ ಪರಿಸ್ಥಿತಿಗಳಾದಾಗ ಆ ಮಗುವಿಗೆ ತಂತಾನೇ ಹೆಣ್ಣನ್ನು ದ್ವೇಷಿಸುವಂಥ ವಾತಾವರಣ ನಿರ್ಮಾಣವಾಗುತ್ತೆ. ಇವೆಲ್ಲವೂ ಪ್ರಾರಂಭದಲ್ಲಿ ಆ ಸಂಸ್ಕಾರ ಬರಬೇಕು ಅಂತಕ್ಕಂಥದ್ದನ್ನು ಪ್ರಧಾನಮಂತ್ರಿಗಳು ಹೇಳಿದರು. ಆ ಮಾತನ್ನು ಹೇಳ್ತೀರಿ, ಹೇಳಿ, ಮುಂದುವರಿಸಿ. ಹೌದು, ಪ್ರತಿ ಗಂಡು ಮಕ್ಕಳಿಗೆ ಒಳ್ಳೆ ಸಂಸ್ಕಾರ ಕೊಟ್ಬಿಟ್ರೆ ಆ ಗಂಡು ಮಗು ಎಲ್ಲ ಹೆಣ್ಣನ್ನು ತಾಯಿಯ ದೃಷ್ಟಿಯಿಂದನೇ ನೋಡ್ತಾನೆ. ಅಲ್ಲಿಗೆ ಸಮಾಜದಲ್ಲಿ ಆಗ್ತಕ್ಕಂತ ಅತ್ಯಾಚಾರಗಳೇ ಕಮ್ಮಿ ಆಗೋಗ್ಬಿಡುತ್ತೆ. ಸೊ ನಾವು ಕೊಡ್ಬೇಕಾಗಿರೋದು ಹೆಣ್ಣಿಗಲ್ಲ, ಗಂಡಿಗೆ ಶಿಕ್ಷಣ ಅಂತ ನಾನು ಹೇಳ್ತೀನಿ. ಗಂಡಿಗೆ ಶಿಕ್ಷಣ ಕೊಡಬೇಕು, ಜೊತೆಗೆ
ಹೆಣ್ಣಿಗೂ ಕೂಡ ಎಲ್ಲ ಒಂದು ಕಡೆ ತನ್ನ ಜವಾಬ್ದಾರಿ ಬೇಕಾಗತ್ತೆ ಅಲ್ವೇ? ಆ ಅಂತರವನ್ನು ಹೇಗೆ ಕಾಪಾಡ್ಕೊಳ್ತಕ್ಕಂಥದ್ದು, ತನ್ನ ಗೌಪ್ಯತೆ ಗುಟ್ಟುಗಳನ್ನು ಹೇಗೆ ಅದನ್ನು ನಿಭಾಯಿಸಬೇಕು ಅಂತಕ್ಕಂಥದ್ದು, ಅವೆಲ್ಲವೂ ಕೂಡ ಹೆಣ್ಣಿಗೂ ಜವಾಬ್ದಾರಿ ಇರುತ್ತೆ. ಅಂದ್ರೆ ಇದು ಎರಡು ರೀತಿಯ ಎರಡು ಮುಖಗಳಿದ್ದ ಹಾಗೆ, ಒಂದು ನಾಣ್ಯದ ಎರಡು ಮುಖಗಳು. ಇಬ್ಬರದ್ದು ಜವಾಬ್ದಾರಿ ಇದೆ, ಇಬ್ಬರದ್ದು ಜವಾಬ್ದಾರಿ ಇದೆ. ಹೇಗೂ ಇರಲಿ, ತಮ್ಮ ಅಭಿರುಚಿ ಹವ್ಯಾಸಗಳೇನು? ನಾನು ಸಾಮಾನ್ಯ ಗೃಹಿಣಿನೇ. ಆದ್ರೆ ಬಿಡುವಿನ ವೇಳೆಗಳಲ್ಲಿ ನಾನು ಒಂದಷ್ಟು ಓದೋದು ಅದೆಲ್ಲ ಇಟ್ಕೊಂಡಿದ್ದೀನಿ. ವೇದ ಸ್ವಲ್ಪ ಅಭ್ಯಾಸ ಮಾಡ್ತಾ ಇದ್ದೀನಿ. ಓಹೋ, ವೇದಾಧ್ಯಯನ ಮಾಡ್ತಿರ್ತೀರಿ. ಮಹಿಳೆಯರು ವೇದಾಧ್ಯಯನ ಮಾಡ್ತಕ್ಕಂಥದ್ದು ಬಹಳ ದೊಡ್ಡ ಒಂದು ಸಾಧನೆ. ವೇದಗಳ ಕಾಲದಲ್ಲೂ ಕೂಡ ಗೃಹಿಣಿಯರಿದ್ದರು, ಬಹಳ ವಿಶೇಷವಾಗಿರ್ತಕ್ಕಂಥ ಸಾಧಕಿಯರು. ಗಾರ್ಗಿ ಇದ್ದರು, ಮೈತ್ರೇಯಿ ಇದ್ಲು, ಲೋಪಾಮುದ್ರೆ, ಇವರೆಲ್ಲರೂ ವಿಶೇಷವಾದ ಸಾಧಕಿಯರು. ವೇದಗಳ ಕಾಲದಲ್ಲಿ ಇದ್ದಂಥವರು ಮಂಡಲಗಳನ್ನು ಕೊಟ್ಟಿದ್ದಾರೆ, ಅನೇಕ ಮಂಡಲಗಳನ್ನು ಕೊಟ್ಟು ಋಷಿಕೆಯರಾಗಿ ಸ್ಥಾನ ಪಡೆದಿದ್ದಾರೆ. ಮಹಿಳೆಯರು ವೇದಾಧ್ಯಯನ ಮಾಡೋದು ಕಷ್ಟ ಅಲ್ವೇ? ಕಷ್ಟ ಇಷ್ಟಪಟ್ಟು ಮಾಡಿದ್ರೆ ಕಷ್ಟ ಆಗೋದಿಲ್ಲ. ಯಾರು ತಮ್ಮ ಗುರುಗಳು? ನನ್ನ ಗುರುಗಳು ಚಳ್ಳಕೆರೆ ಬ್ರದರ್ಸ್ ಅಂತ ಕೇಳಿರ್ಬೋದು ನೀವು. ಅವರ ಶಿಷ್ಯ ಪರಂಪರೆಯಲ್ಲಿ 2ನೇ ಗುರುಗಳು ನನ್ನ ಗುರುಗಳು, ಶ್ರೀಮತಿ ಗೀತಾ ಪ್ರಕಾಶ್ ಅಂತ. ಅವರಲ್ಲಿ ವೇದ ಅಭ್ಯಾಸ ಮಾಡ್ತಾ ಇದ್ದೀನಿ. ಎಲ್ಲಿವರೆಗಾಗಿದೆ ವೇದ ಪಾಠ? ಈಗ ಪ್ರಾರಂಭದ ಹಂತದಲ್ಲಿ ಇದೀವಿ. ಕಲಿಯಕ್ ಬಹಳ ಇದೆ ಅದರಲ್ಲಿ. ಅದು ಪರಿಪೂರ್ಣ ಆಗಕ್ ಸಾಧ್ಯನೇ ಇಲ್ಲ. ಹೇಗನ್ಸುತ್ತೆ ವೇದ ಅಧ್ಯಯನ ಮಾಡ್ತಕ್ಕಂಥದ್ದು? ವೇದಗಳನ್ನು ಓದ್ತಾ ಇರುವಾಗ, ವೇದಗಳನ್ನು ಕೇಳ್ತಾ ಇರುವಾಗ ಅದು ನೀಡುವ ರೋಮಾಂಚನ ಅನುಭವ ಬೇರೆ ಅಲ್ವಾ? ಅದರ ಅನುಭವನೇ ಬೇರೆ. ಅದು ನನ್ನ ಬಾಯಿನಲ್ಲಿ ನುಡಿತಾ ಇದೆ ಅನ್ನೋದಕ್ಕೆ ನನ್ನ ಕುಟುಂಬದ ಎಲ್ಲ ಸದಸ್ಯರು ಕಾರಣ. ಅದನ್ನ ಕಲಿಸ್ಬೇಕು ಅನ್ನೋದು ಒಂದು ಕುಟುಂಬದವರು ಸಾಥ್ ಕೊಟ್ರೇನೆ ಆಗಕ್ ಸಾಧ್ಯ. ಅದರಿಂದ ನನ್ ಯಾವ ಜನ್ಮದ ಸೌಭಾಗ್ಯನೋ ಗೊತ್ತಿಲ್ಲ, ಅದು ಕಲಿತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ನನಗೆ ಬಹಳ ಹೆಮ್ಮೆ ಆಗುತ್ತೆ. ಬಹಳ ಸಂತೋಷ. ಇವತ್ತು ನಾವು ಮಹಾರಾಣಿ ಅಂತಕ್ಕಂಥ ಹೊಸ ಕಾರ್ಯಕ್ರಮ ಪ್ರಾರಂಭ ಮಾಡಿದ್ದೀವಿ. ನೀವು ಬೇರೆ ಬೇರೆ ವಾಹಿನಿಗಳಲ್ಲಿ ಅಡಿಗೆ ಸ್ಪರ್ಧೆಗಳು, ಅಡಿಗೆ ಕಿಚನ್ನು, ಅದು ಇದು ಏನೇನೋ ಒಂದಷ್ಟು ಕಾರ್ಯಕ್ರಮಗಳು ಬರುತ್ತೆ. ಅಡಿಗೆ ಮಾಡ್ತಕ್ಕಂಥದ್ದು, ವಿಧಿವಿಧಾನಗಳು, ಬೇಕಾದ ಪರಿಕರಗಳು ಎಲ್ಲವನ್ನೂ ಕೂಡ ಹೇಳಿ ತೋರಿಸಿ ಮಾಡಿದ್ದಾರೆ. ನಡೀತಾನೆ ಇದೆ, ಸುಮಾರು ವರ್ಷಗಳಿಂದ ನಡೀತಾ ಇದೆ. ಸ್ವಲ್ಪ ಬದಲಾವಣೆಯನ್ನು ಮಾಡ್ಕೊಂಡಿದ್ದೀವಿ. ಬದಲಾವಣೆ ಮಾಡಿಕೊಂಡು ಕುಳಿತಲ್ಲೇ ನೀವು ಮಾತಾಡಿ, ಮಾತಿನ ಮೂಲಕ ಅಡಿಗೆಯನ್ನು ಮಾಡಿ ನಮ್ಮ ಬಾಯಲ್ಲಿ ನೀರಿರುವಂತೆ ಮಾಡಬೇಕು. ಅದು ನಿಮ್ಮ ಚಾಲೆಂಜ್, ಸವಾಲು. ಮತ್ತು ಎಲ್ಲವನ್ನು ಬಳಸ್ಕೋಬೇಕು. ಒಂದು ಆ ಪದಾರ್ಥವನ್ನು ಮಾಡೋಕ್ಕೆ ಎಲ್ಲವನ್ನು ಬಳಸ್ಕೊಳ್ಬೇಕು. ಆಗೇನಾಗುತ್ತೆ, ಪರಿಪೂರ್ಣತೆ ಅಂತಾಗುತ್ತೆ. ಯಾರು ಚೆನ್ನಾಗಿ ಹೇಳಿದ್ದಾರೆ, ಯಾರು ಕ್ವಿಕ್ಕಾಗಿ ಹೇಳಿದ್ದಾರೆ, ಯಾರು ಅರ್ಥಪೂರ್ಣವಾಗಿ ಮಾಡಿದ್ದಾರೆ, ರುಚಿ ಬರುವಂತೆ ಅದನ್ನು ವರ್ಣಿಸಿದ್ದಾರೆ, ಅವರಿಗೆ ಒಂದು ವಿಶೇಷವಾದ ಬಹುಮಾನವನ್ನು ಮಧು ಇನ್ಫೋಟೆಕ್ ಅವರು ನಮಗೆ ಕೊಟ್ಟಿದ್ದಾರೆ. ವಾರದ ಕೊನೆಯಲ್ಲಿ ಯಾರು ವಿಜೇತರು ಅವ್ರು ಬಂದು ಬಹುಮಾನ ಪಡ್ಕೊಳ್ಬಹುದು. ಇದು ಮಹಾರಾಣಿ ಕಾರ್ಯಕ್ರಮ. ಈ ಸೀಟು ಅವ್ರಿಗೋಸ್ಕರವಾಗಿ ಸಿದ್ಧವಾಗಿದೆ. ಈ ಕಾರ್ಯಕ್ರಮ ನಾನು ಪ್ರಾರಂಭ ಮಾಡಿದ್ದೇನಷ್ಟೇ, ಆದರೆ ಇದನ್ನು ಮಹಿಳೆಯೊಬ್ಬರು ನಡೆಸ್ಕೊಡ್ತಾರೆ. ಇವತ್ತು ನಾನು ಶುರು ಮಾಡಿದ್ದೇನಷ್ಟೇ. ಮುಂದಿನ ದಿನಗಳಲ್ಲಿ ನಟಿಯೊಬ್ಬರು ಬರ್ತಾರೆ. ನಿಮ್ಮ ಸ್ಪರ್ಧೆ ಇವತ್ತು ಪ್ರಾರಂಭ ಆಗುತ್ತೆ. ಇವತ್ತು ಪ್ರಥಮ ದಿನವಾದ್ದರಿಂದ ಉಪ್ಪಿಟ್ಟು ಮತ್ತು ಕೇಸರಿಬಾತ್, ಖಾರಾಬಾತ್ ಮತ್ತು ಕೇಸರಿಬಾತ್ ಮಾಡುವ ವಿಧಾನ, ಬಳಸುವ ಪರಿಕರಗಳು, ಪದಾರ್ಥಗಳು ಎಲ್ಲವನ್ನು ಮಾಡಿ ಅಚ್ಚುಕಟ್ಟಾಗಿ ನಮಗೆ ಬಡಿಸಿಕೊಡಬೇಕು. ನಿಮ್ಮ ಸಮಯ ಪ್ರಾರಂಭ ಆಗುತ್ತೆ. ಖಾರಾಬಾತ್ ಸರ್, ನಾನು ಒಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಅವರೆಕಾಳು ಉಪ್ಪಿಟ್ಟು ಮಾಡ್ಬಿಡ್ತೀನಿ. ಮಾಡಿ. ನಾವು 2-3 ಒಲೆಗಳಿರುವಂತ ಕಾಲದಲ್ಲಿ ಇದೀವಿ ಇವಾಗ. ಒಂದೇ ಒಂದು ಸ್ಟವ್ ಇಂದ ನಂಬ್ಕೊಂಡ್ ಮಾಡೋಕೆ ಪರಿಸ್ಥಿತಿ ಇಲ್ಲದೆ ಇರೋದ್ರಿಂದ ಎಷ್ಟು ಫಾಸ್ಟ್ ಆಗಿ ಬೇಕಾದ್ರೂ ಮಾಡ್ಬೋದು. ಮಾಡ್ಬೇಕು ಅನ್ನೋ ಮನಸ್ಸು ಮಾತ್ರ ಬಹಳ ಮುಖ್ಯ ಆಗತ್ತೆ. ರೆಡಿ ಇರುವಂತಹ ಹುರಿದಿರ್ತಕ್ಕಂತ ರವೆ, ಅವರೇ ಅದು ನಿಮ್ಮ ಅಭಿರುಚಿಗೆ ತಕ್ಕಂತೆ. ನಮ್ಮ ಮನೇಲಿ ಬನ್ಸಿ ರವೆ ಇಷ್ಟ ಪಡ್ತಾರೆ, ಸೊ ಬನ್ಸಿ ರವೆಯನ್ನ ಹುರಿದು ಗಮ್ಮಂತ ಅಕ್ಕಿ ತರಿಯಲ್ಲೂ ಕೂಡ ಮಾಡಬಹುದು. ಅಕ್ಕಿ ತರಿಯಲ್ಲೂ ಮಾಡ್ಬೋದು. ಅವರವರ ಮನೆಯಲ್ಲಿ ಯಾವ್ದು ಇಷ್ಟ ಪಡ್ತಾರೆ ಅದಕ್ಕೆ ತಕ್ಕಂತೆ. 5 ಜನರಿಗೆ ಮಾಡ್ಬೇಕು. 5 ಜನರಿಗೆ ಬೇಕಾಗಿರೋ ಪ್ರಮಾಣವನ್ನು ಹೇಳ್ಬೇಕು. ಹೇಳಿ, ಶುರು ಮಾಡಿ. ಖಂಡಿತ 2 ದೊಡ್ಡ ಲೋಟ ರವೆ ಬೇಕಾಗತ್ತೆ. ನಾವು ಅದಕ್ಕೆ ಕೇಸರಿ ಬಾತ್ಗೆ ಬೇರೆ ಟೈಮ್, ಖಾರ ಬಾತ್ಗೆ ಬೇರೆ ಟೈಮ್ ಅಂತ ಏನು ಇಟ್ಕೊಳ್ಳಲ್ಲ. ಅಟ್ ಎ ಟೈಮ್ ಮಾಡ್ತಾ ಹೋಗ್ತಿವಿ. ಆ ಕಡೆ ಒಂದ್ ಕಡೆ ನೀರ್ ಇಟ್ಟಿರ್ತೀವಿ, ಅಲ್ಲಿ ಉಪ್ಪಿಟ್ಟಿಗೆ ರೆಡಿ ಮಾಡಿರ್ತೀವಿ. ಈ ಕಡೆ ಒಂದ್ ಕುಕ್ಕರ್ ಅಲ್ಲಿ ಅವರೆಕಾಳು ಬೆಂದಿರುತ್ತೆ. ಇನ್ನೊಂದು ಕಡೆ ಒಂದ್ ಕಡೆ ನೀರ್ ಇಟ್ಟಿರ್ತೀವಿ, ಕೇಸರಿ ಬಾತ್ಗೆ ರೆಡಿ ಮಾಡ್ಕೊಂಡಿರ್ತೀವಿ. ಸೊ ಅಷ್ಟು ನೀವು ಒಂದಿಷ್ಟು ವಯಸ್ಸಾದ ನಂತರ ಅದೆಲ್ಲ ತಾನಾಗೆ ಬರ್ತಾ ಹೋಗುತ್ತೆ. ಆ ಬೆಂದಿರ್ತಕ್ಕಂತಹ ಅವರೆಕಾಳಿದ್ದು ಹುರಿದಿರುವ ರವೆ ಇದ್ರೆ ಇನ್ನೂ ಬೇಗ ಮಾಡಿ ಮುಗಿಸ್ಬೋದು. ಒಗ್ಗರಣೆಗೆ ಒಂದ್ ಸೌಟು ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಕಡಲೆಬೇಳೆ, ಉದ್ದಿನ ಬೇಳೆ, ಜೀರಿಗೆ, ಮೆಣಸು ಅತಿ ಮುಖ್ಯವಾದ್ದು ಅವರೆಕಾಳು ಉಪ್ಪಿಟ್ಟಿಗೆ. ಇದು ತುಂಬಾ ಸ್ಪೆಷಲ್. ಮೆಣಸು ಮತ್ತೆ ಜೀರಿಗೆ ನೀವು ಬಳಸಿದಷ್ಟು ಅವರೆಕಾಳು ಉಪ್ಪಿಟ್ಟು ಬಹಳ ಚೆನ್ನಾಗಾಗತ್ತೆ. ಒಗ್ಗರಣೆಗೆ ಆ ಬೆಂದಿರ್ತಕ್ಕಂತಹ ಅವರೆಕಾಳನ್ನ ಹಾಕಿ
2/4 ನೀರ್ ಹಾಕಿ ಉಪ್ಪು ಹಾಕಿ ಕುದ್ದ ನಂತರ ರವೆ ಹಾಕಿ ಆ ರವೆಗೆ ಮೆಣಸು ಮತ್ತೆ ಜೀರಿಗೆ ಪುಡಿ ಮಾಡ್ಬೇಕು, ಜೀರಿಗೆನ ಹಾಗೆ ಹಾಕಿ ರುಚಿ ತಕ್ಕಷ್ಟು ಅದನ್ನ ಅರಳಕ್ ಬಿಟ್ರೆ, ಬೆಂದ ನಂತರ ನೀವು ಹಸಿಕಾಯಿ, ಕೊತ್ತಂಬರಿ ಸೊಪ್ಪು, ಕರ್ಬೇವಿನ ಸೊಪ್ಪು, ಒಂದು ಚೂರು ಇಂಗು ಹಾಕಿ ಮುಚ್ಚಿಟ್ರೆ, ಅದೇ ಟೈಮ್ ನಲ್ಲಿ ನಾವು ಆ ಗ್ಯಾಪ್ ಅಲ್ಲಿ ಈ ಕಡೆ ನೀರ್ ಕುದಿತಾ ಇರುತ್ತೆ, ಅದಕ್ಕೆ ಕೇಸರಿ ಹಾಕಿ ಅದೇ ರವೆನ ಅದಕ್ಕೆ ಹಾಕಿ ಬೆಂದ ನಂತರ ಅದಕ್ಕೆ 2ರಷ್ಟು ಸಕ್ಕರೆ ರುಚಿಗೆ ನಿಮ್ಮ ರುಚಿಗೆ ತಕ್ಕಷ್ಟು ಸಕ್ಕರೆ ಬಳಸ್ಬೋದು, ಬೆಲ್ಲ ಬಳಸ್ಬೋದು. ಅದು ಬೆಂದ ನಂತರ ಅದಕ್ಕೆ ನಿಮ್ಮ ಮನೋಧರ್ಮ, ನೀವ್ ಹೆಂಗ್ ಬೇಕಾದ್ರೂ ಅದನ್ನ ಜಾಸ್ತಿ ಮಾಡ್ಕೋಬಹುದು. ಅದರ ರುಚಿನ ಎನ್ಹಾನ್ಸ್ ಮಾಡ್ಕೊಳ್ಳೋದಿಕ್ಕೆ ದ್ರಾಕ್ಷಿ ಗೋಡಂಬಿ ಅಂತಾನೆ ಅಲ್ಲ, ಅದಕ್ಕೆ ಬಾಳೆಹಣ್ಣು ಸೇರಿಸ್ಬೋದು. ಏನಾದ್ರೂ ನಿಮ್ಮ ರುಚಿಗೆ ತಕ್ಕಂತೆ ಸೇರಿಸಿ ಅದಕ್ಕೆ ಏಲಕ್ಕಿ ಹಾಕಿದ್ರೆ ಅಟ್ ಎ ಟೈಮ್ ನಿಮ್ಗೆ ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಎರಡೂ ರೆಡಿ ಆಗತ್ತೆ. ತುಪ್ಪ ಎಷ್ಟು ಪ್ರಮಾಣದಲ್ಲಿ ಹಾಕ್ಬೇಕು? ತುಪ್ಪ ಯಥೇಚ್ಛವಾಗಿ ಹಾಕ್ಬೋದು. ಯಾವಾಗ ಹಾಕ್ಬೇಕು? ಅದು ಕೊನೆನಲ್ಲಿ ಹಾಕಿದ್ರೆ ಚೆನ್ನಾಗಾಗತ್ತೆ. ಓಕೆ ಓಕೆ. ಅಲ್ಲಿಗೆ ಉಪ್ಪಿಟ್ಟು ಕೇಸರಿ ಬಾತ್ ಒಂದೇ ಒಲೆಯಲ್ಲಿ ಏಕಕಾಲಕ್ಕೆ ತಯಾರು ಮಾಡಿಬಿಟ್ರಿ. ಹೌದು. ಒಂಥರ ಕಾಂಪಿಟೇಷನ್ ಚೆನ್ನಾಗಿದೆ ಇದು. ಒಬ್ಬರು ಒಂದು ರೀತಿ ಮಾಡಿದ್ರು, ಇನ್ನೊಬ್ರು ರೀತಿ ಮಾಡಿದ್ರು, ನೀವು ಎರಡನ್ನು ಏಕಕಾಲಕ್ಕೆ ಮಾಡಿ ಮುಗಿಸಿದ್ದೀರಿ. ಭಾಳ ಚೆನ್ನಾಗಿ ಮಾಡಿದ್ದೀರಿ. ತುಂಬ ಸಂತೋಷ. ನೋಡೋಣ, ನಮ್ಮ ಕಾರ್ಯಕ್ರಮ ನಿರ್ಮಾಪಕರು ಶ್ರೀವತ್ಸ ಅವರು ಇದ್ದಾರೆ. ಅವರು ಯಾರನ್ನು ನಿರ್ಧಾರ ಮಾಡ್ತಾರೆ ಇವತ್ತು ಬಹುಮಾನ ಕೊಡೋಕ್ಕೆ, ಮಧು ಇನ್ಫೋಟೆಕ್ ಅವರು ಕೊಡ್ತಾರೆ. ಕಾರ್ಯಕ್ರಮ ನಿಮ್ಮ ಕರೆ ಕಟ್ ಮಾಡೋಕ್ಕೆ ಮುಂಚಿತವಾಗಿ ವೇದಗಳನ್ನು ಕಲಿತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀರಿ. 2 ಸಾಲುಗಳು ವೇದಗಳನ್ನು ಕೇಳಿಸ್ಬೋದಾ? ಪ್ರಯತ್ನ ಮಾಡ್ತೀನಿ. ಯಾವುದಾದ್ರು 2 ಸಾಲು? ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಬ್ಯೂಟಿಫುಲ್ ಬ್ಯೂಟಿಫುಲ್. ಎಲ್ಲಿವರೆಗೂ ಕಲ್ತಿದ್ದೀರಾ ವೇದ? ಹೇಳಿದ್ನಲ್ಲ ಸರ್, ಅದಕ್ಕೆ ಕೊನೆನೇ ಇಲ್ಲ, ಕಲಿತಾ ಇದ್ದೀನಿ. ರುದ್ರ ಆಗಿದೆ, ಕೆಲವು ಸೂಕ್ತಗಳೆಲ್ಲ ಆಗಿದೆ, ನಾರಾಯಣ ಉಪನಿಷತ್ ಆಗಿದೆ, ಬೇರೆ ಬೇರೆ ಕಡೆ ಹೋಗಿ ಕಾರ್ಯಕ್ರಮ ಕೊಡ್ತಿರ್ತೀರಾ? ನಮ್ಮ ತಂಡ ಇದೆ. ಆಸಕ್ತಿ ಇರೋರು, ಮಹಿಳೆಯ ವೇದಾಧ್ಯಯನವನ್ನ ಪ್ರೋತ್ಸಾಹಿಸುವಂತವ್ರು ಕರೆದ್ರೆ ಬಹಳ ಸಂತೋಷದಿಂದ ಹೋಗಿ ಕಾರ್ಯಕ್ರಮ ಕೊಟ್ಟು ಬರ್ತೀವಿ. ಅಲ್ಲಿ ವೇದ ಪಾರಾಯಣ ಮಾಡ್ತೀರಾ? ವೇದ ಪಾರಾಯಣ ಮಾಡ್ತೀವಿ. ಯಾವುದೇ ಶುಭ ಸಂದರ್ಭಗಳಲ್ಲಿ ಅಥವಾ ವೇದಕ್ಕೆ ಸ್ಥಾನ ಕೊಡಬೇಕು, ಅವಕಾಶ ಕೊಡಬೇಕು, ಕೇಳಬೇಕು ಅಂತಿದ್ರೆ ನಿಮ್ಮ ತಂಡವನ್ನು ಕರೆದ್ರೆ ನೀವು ಬಂದು ಅಲ್ಲಿ ವೇದ ಇದನ್ನು ಮಾಡ್ತೀರಾ? ಖಂಡಿತ ಸರ್. ಭಾಳ ಒಳ್ಳೆಯ ಅಭಿರುಚಿ ಪ್ರಯತ್ನವನ್ನು ಮಾಡ್ತಿದ್ದೀರಾ. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಇನ್ನೇನು ಕೆಲವೇ ಹೊತ್ತಿನಲ್ಲಿ ನಾವು ವಿಜೇತರನ್ನು ಪ್ರಕಟ ಮಾಡ್ತೇವೆ. ಇದಾಗಿತ್ತು ಮಹಾರಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡೋಕ್ಕೆ ಮುಂಚಿತವಾಗಿ ಫಲಿತಾಂಶ ಹೇಳಬೇಕು. ಒಂದು. ಎರಡನೇದು, ಈ ಮಹಿಳಾ ದಿನಾಚರಣೆಗೆ ಸಂಬಂಧಪಟ್ಟಂತೆ 4-5 ವಿಚಾರಗಳನ್ನು ನಿಮ್ಮ ಗಮನಕ್ಕೆ ತರಬೇಕು. ಇದು ಪುರುಷ ಪ್ರಧಾನವಾಗಿರ್ತಕ್ಕಂಥ ಸಮಾಜ. ಪುರುಷ ಪ್ರಧಾನ ಸಮಾಜದಲ್ಲಿ ಸಾಮಾನ್ಯವಾಗಿ ಇಂತಹ ಏರುಪೇರುಗಳು, ವ್ಯತ್ಯಾಸಗಳು ನಡೆಯುತ್ತೆ. ಆದರೆ ನಾವು ಮುಖ್ಯವಾಗಿ ಮಹಿಳೆಯನ್ನು ಗೌರವಿಸುವಂತಹ, ಅರ್ಥ ಮಾಡಿಕೊಳ್ಳುವಂತಹ, ಅವರಿಗೆ ಅವಕಾಶವನ್ನು ಕೊಡುವಂತಹ, ಧ್ವನಿಗೆ ಅವಕಾಶ ಕೊಡುವಂಥ ವ್ಯವಸ್ಥೆಗಳ ನಿರ್ಮಾಣ ಆಗಬೇಕು. ಪ್ರತಿ ಮನೆಯಲ್ಲಿ, ಮನಸ್ಸಿನಲ್ಲಿ ಅದು ಆಗಬೇಕು. ಪುರುಷರು ಅಂದರೆ ಯಾರು? ಮೀಸೆ ಗಡ್ಡ ಬಿಟ್ಕೊಂಡಿರ್ತಕ್ಕಂಥವ್ರು ಪುರುಷರಲ್ಲ. ಯಾರು ಮಹಿಳೆಯನ್ನು ಗೌರವದಿಂದ ನಡೆಸಿಕೊಳ್ತಾರೆ ಅವರು ನಿಜವಾದಂಥ ಪುರುಷರು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಆ ದೇವರು ಎಲ್ಲ ಕಡೆ ತಾನಿರಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿ ತಾಯಂದಿರನ್ನು ಸೃಷ್ಟಿ ಮಾಡಿದ್ದಾನೆ. ಎಲ್ಲ ತಾಯಂದಿರಲು ಆ ದೇವರನ್ನು ನೋಡುವಂಥ ಮನಸ್ಸು ನಮ್ಮದಾಗಬೇಕು. ಮತ್ತೊಂದು ಕಡೆ ಹೇಳ್ತಾನೆ, ಎಲ್ಲಿ ದೇವತೆಗಳಿದ್ದಾರೆ ಅಂದರೆ ಮಹಿಳೆಯರಲ್ಲಿ ದೇವತೆಗಳಿದ್ದಾರೆ ಅಂತ. ಮಹಿಳೆಯನ್ನು ಪೂಜೆ ಮಾಡುವಾಗ ದೇವತೆಗಳು ಪ್ರತ್ಯಕ್ಷರಾಗ್ತಾರೆ. ಯತ್ರ ನಾರ್ಯೇಷು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅಂತ ಹೇಳಿಬಿಟ್ಟಿದ್ದಾರೆ. ನೀನು ದೇವರನ್ನು ಪೂಜೆ ಮಾಡಬೇಕು, ಆರಾಧನೆ ಮಾಡಬೇಕು ಅಂತಲ್ಲ, ಮಹಿಳೆಯನ್ನು ಆರಾಧನೆ ಮಾಡು, ದೇವರನ್ನು ಪೂಜೆ ಮಾಡಿದಾಗೆ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ. ಇವೆಲ್ಲವೂ ಕೇಳುವುದಕ್ಕೆ ಚೆನ್ನಾಗಿದೆ. ನಡವಳಿಕೆಯಲ್ಲಿ ನೋಡಿದಾಗ ಭಾರತದಲ್ಲಿ ಕ್ರೌರ್ಯ, ಹಿಂಸೆ, ಕೌಟುಂಬಿಕವಾಗಿರ್ತಕ್ಕಂಥ ವ್ಯಭಿಚಾರಗಳು, ಅತ್ಯಾಚಾರಗಳು, ತಾರತಮ್ಯಗಳು, ಅಸಮಾನತೆ ಎಲ್ಲವೂ ನಡೀತಾ ಇದೆ. ಅತ್ಯಾಚಾರಗಳು ನಡೀತಾ ಇದೆ. ಮಹಿಳೆಗೆ ಸುರಕ್ಷತೆ ಇಲ್ಲದೇ ಇರತಕ್ಕಂಥದ್ದು, ಕೌಟುಂಬಿಕ ದೌರ್ಜನ್ಯ ಮಿತಿಮೀರಿದೆ. 37% ಅಂತ ಹೇಳ್ತಾ ಇದೆ. ಅಂದರೆ ಮಹಿಳೆಗೆ ಪ್ರತಿ ಮನೆಯಲ್ಲೂ ಈ ಥರದ್ದು ನಡೀತಾ ಇದೆ. ಹೆಣ್ಣಿಗೆ ಶತ್ರುವಾಗ್ಬಿಟ್ಟಿದ್ದಾಳೆ. ಅರ್ಥ ಮಾಡಿಕೊಳ್ಬೇಕು. ಮಹಿಳೆಯನ್ನು ಗೌರವಿಸ್ತಕ್ಕಂಥ, ಸ್ವಾತಂತ್ರ್ಯ ಕೊಡ್ತಕ್ಕಂಥ, ಅವಳ ಅಭಿಪ್ರಾಯವನ್ನು ಕೇಳುವಂಥ ಅವಕಾಶಗಳನ್ನು ಕೊಡಬೇಕು. ಎಷ್ಟೋ ಸಂದರ್ಭಗಳಲ್ಲಿ ಡಿಸಿಷನ್ ಮೇಕಿಂಗಲ್ಲಿ ಮಹಿಳೆಗೆ ಅವಕಾಶವೇ ಕೊಡೋದಿಲ್ಲ. ನಿನಗೇನು ಗೊತ್ತಿದೆ ಕೂತ್ಕೋ ಅಂತ ಹೇಳಿ ತಮಗೆ ತಾವು ನಿರ್ಧಾರ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆ.
ಡಿಸಿಷನ್ ಮೇಕಿಂಗಲ್ಲಿ ಮಹಿಳೆಗೆ ಸ್ಥಾನವನ್ನು ಕೊಡಬೇಕು. ಅಷ್ಟೇ ಅಲ್ಲ, ರಾಜಕೀಯದಲ್ಲಿ 33% ರಿಸರ್ವೇಷನ್ ಬೇಕು ಮಹಿಳಾ ಪ್ರಾತಿನಿಧ್ಯಕ್ಕೆ ಅಂತೇಳಿ ಅವತ್ತಿನಿಂದಲೂ ಮಹಿಳಾ ಚಳವಳಿ ಕೇಳ್ತಾನೆ ಬಂದಿದೆ. ಯಾವ ರಾಜಕೀಯ ಪಕ್ಷಕ್ಕೂ ಕೂಡ ಆ ಮನಸ್ಥಿತಿ ಇಲ್ಲ, ಇಚ್ಛಾಶಕ್ತಿ ಇಲ್ಲ, ಕೊರತೆ. ಹಾಗಾಗಿ ಅದು ಹಾಗೇ ಉಳ್ಕೊಂಡಿದೆ. ಮಹಿಳೆಯರು ಬಂದರಲ್ವೇ ಮಹಿಳೆ ಬಗ್ಗೆ ಮಾತನಾಡಲಿಕ್ಕೆ ಸಾಧ್ಯ, ಅವ್ರಿಗೂ ಸಮಾನ ಅವಕಾಶ ಕೊಡಬೇಕಲ್ವೇ. ನಾವು ಮಾತಿನಲ್ಲಿ ಹೇಳಿದರೆ ಸಾಲದು, ನಡವಳಿಕೆಯಲ್ಲಿ ತೋರಿಸ್ಕೊಡ್ಬೇಕಾಗತ್ತೆ. ದಯಮಾಡಿ ಇವತ್ತು ವಿವಾಹ ವಿಚ್ಛೇದನಗಳು ತುಂಬ ನಡೀತಾ ಇದೆ. ನಾವು ಚಲನಚಿತ್ರ ನಟರನ್ನು ನಾಯಕರು ಅಂದ್ಕೊಂಡ್ಬಿಟ್ಟು ಅವರನ್ನು ನಾವು ರೋಲ್ ಮಾಡೆಲ್ಗಳಾಗಿ ನಾವು ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಸ್ವೀಕಾರ ಮಾಡಿದ್ದೀವಿ. ದೊಡ್ಡ ದೊಡ್ಡ ತಪ್ಪು ನಡೀತಾ ಇದೆ ನಮ್ಮಲ್ಲಿ. ಚಲನಚಿತ್ರ ನಟರೇ ಹೆಂಡತಿಯನ್ನು ಬಿಟ್ಟು ಬೇರೆ ಮದುವೆ ಆಗ್ತಕ್ಕಂಥ, ಹೆಂಡತಿಗೆ ದೌರ್ಜನ್ಯ ಮಾಡ್ತಕ್ಕಂಥ ವಾತಾವರಣ ನಿರ್ಮಾಣವಾಗಿದೆ. ಮತ್ತು ಯಾರನ್ನು ಆರಾಧನೆ ಮಾಡಬೇಕು? ಆರಾಧನೆ ಮಾಡಿ ಶ್ರೀರಾಮನನ್ನು ಆರಾಧನೆ ಮಾಡಿ. ಶ್ರೀರಾಮಚಂದ್ರ ಪುರುಷೋತ್ತಮ, ಅವನ ತಂದೆಗೆ ದಶರಥನಿಗೆ 350 ಜನ ಮಕ್ಕಳು, ಹೆಂಡತಿ 350 ಜನ ಹೆಂಡತಿಯರು. ಆದರೆ ತಾನು ಏಕಪತ್ನಿ ವೃತಸ್ಥನಾಗಿ ಉಳಿದ ಜೀವನ ಪರ್ಯಂತವಾಗಿ. ಇವತ್ತು ಭಾರತೀಯದಲ್ಲಿ ಒಬ್ಬ ಪುರುಷ ಒಬ್ಬ ಮಹಿಳೆಯೇ ಮದುವೆ ಆಗಬೇಕು ಅಂತಕ್ಕಂಥ ಒಂದು ಕಾನೂನಿನ ಬಂದಿದ್ದಾರೆ. ಅದಕ್ಕೆ ಶ್ರೀರಾಮಚಂದ್ರ ಕಾರಣ. ಭಾರತದ ಮಹಿಳೆಯರು ಅವನಿಗೆ ನಿಷ್ಠರಾಗಿರಬೇಕು, ಶ್ರೀರಾಮಚಂದ್ರನಿಗೆ. ಶ್ರೀಕೃಷ್ಣ ಅವನು ನಮಗೆ ಆದರ್ಶ ಪುರುಷ. ನಾವು ಅದನ್ನು ಹಗುರವಾಗಿ ಮಾತನಾಡ್ತೇವೆ. 16,000 ಗೋಪಿಕಾ ಸ್ತ್ರೀಯರು ಅಲ್ಲ, ನರಕಾಸುರನ ಅಧೀನದಲ್ಲಿದ್ದಂಥ 16,000 ಗೋಪಿಕಾ ಸ್ತ್ರೀಯರಿಗೆ ಸಾಮಾಜಿಕ ಭದ್ರತೆ ಕೊಟ್ಟವನು ಶ್ರೀಕೃಷ್ಣ. ನರಕಾಸುರನ ವಧೆಯಾದ ನಂತರ 16,000 ಗೋಪಿಕಾ ಸ್ತ್ರೀಯರು ಬೀದಿ ಪಾಲಾದರು. ಅವರಿಗೆ ರಕ್ಷಣೆ ಇರಲಿಲ್ಲ, ಪುರುಷರ ಬೆಂಗಾವಲಿರಲಿಲ್ಲ. ಮೈ ಮಾರಿಕೊಳ್ಳಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತಿತ್ತು ಏನಾದರೂ ಕೃಷ್ಣ ಬರದೇ ಇದ್ದಿದ್ರೆ. ಅವರೆಲ್ಲರಿಗೂ ಗಂಡನ ಸ್ಥಾನವನ್ನು ಕೊಟ್ಟು ಅವರನ್ನು ಕಾಪಾಡಿದಂಥ ಸಾಮಾಜಿಕ ಭದ್ರತೆ ಕೊಟ್ಟ ಮಹಾಪುರುಷ ಕೃಷ್ಣ. ಇವರು ನಮ್ಮ ಆದರ್ಶವಾಗಬೇಕು, ಇವರು ನಮ್ಮ ಆದರ್ಶವಾಗಬೇಕು. ನಾವು ಈ ಸಂಸ್ಕಾರವನ್ನು, ಸಂಸ್ಕೃತಿಯನ್ನು ಇಡೀ ಜಗತ್ತಿಗೆ ಹೇಳಿಕೊಟ್ಟ ರಾಷ್ಟ್ರ ಭಾರತ. ನಾವು ತಪ್ಪು ಮಾಡ್ತಾ ಇದ್ದೇವೆ, ಮನೆಯಲ್ಲಿ ತಪ್ಪಾಗ್ತಾ ಇದೆ. ದಯಮಾಡಿ ತಪ್ಪುಗಳನ್ನು ತಿದ್ದುಕೊಳ್ತಕ್ಕಂಥ, ಬದಲಾವಣೆ ಮಾಡಿಕೊಳ್ತಕ್ಕಂಥ, ಹೆಣ್ಣನ್ನು ಗೌರವಿಸುವಂಥ ವಾತಾವರಣ ನಿರ್ಮಾಣ ಆದರೆ ಬಹುಶಃ ಭಾರತ ವಿಶ್ವಗುರು ಆದದಕ್ಕೆ ಸಾರ್ಥಕವಾಗುತ್ತೆ. ಇವತ್ತಾದರೂ ಆ ಸಂಕಲ್ಪವನ್ನು ಮಾಡಿ ಕನಿಷ್ಠ ಪಕ್ಷ ಮಹಿಳೆಗೆ ಗೌರವವನ್ನು ಕೊಡುವಂತಹ ಒಂದು ವಾತಾವರಣ ನಿರ್ಮಾಣ ಆದರೆ ಸಾರ್ಥಕವಾಗುತ್ತೆ ಅಂತ ಹೇಳ್ತಾ ಮಹಾರಾಣಿ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂತಹ ಸಂದರ್ಭ ಬಂದಿದೆ. ಬಹಳ ಚೆನ್ನಾಗಿ ಮೂರು ಕರೆಗಳನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯವಾಯಿತು. 3 ಜನ ಕಣ್ಣಿಗೆ ಕಟ್ಟುವಂತೆ ಉಪ್ಪಿಟ್ಟು ಕೇಸರಿಬಾತನ್ನು ಮಾಡಿ ತೋರಿಸಿಬಿಟ್ರು, ಹೇಳೇಬಿಟ್ರು ಹೇಗೆ ಮಾಡಬೇಕು ಅಂತಕ್ಕಂಥದ್ದನ್ನು ತುಂಬ ಚೆನ್ನಾಗಿ ರುಚಿಕಟ್ಟಾಗಿ ಹೇಳಿದ್ದಾರೆ. ಇವತ್ತು ಮಹಾರಾಣಿ ಕಾರ್ಯಕ್ರಮ ಪ್ರಾರಂಭ ಆಗಿರೋದರಿಂದ ನಮ್ಮ ಕಾರ್ಯಕ್ರಮದ ನಿರ್ಮಾಪಕರಾಗಿರ್ತಕ್ಕಂಥ ಶ್ರೀವತ್ಸ ಅವರು ಹೇಳಿಬಿಟ್ರು. ಹಾಗಾಗಿ ಇದನ್ನು ಹೇಳ್ತಾ ಇದ್ದೇನೆ. ಇವತ್ತು ಭಾಗವಹಿಸಿದ 3 ಜನ ಮಹಿಳೆಯರಿಗೆ ಬಹುಮಾನಗಳನ್ನು ಕೊಡುವ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ನಾಳೆಯಿಂದ ಯಾರು ಚೆನ್ನಾಗಿ ರುಚಿಕಟ್ಟಾಗಿ ಮಾಡ್ತಾರೋ ಅವ್ರಿಗೆ ಮಾತ್ರ ಬಹುಮಾನ ಕೊಡ್ತಕ್ಕಂಥದ್ದು. ಇವತ್ತು ಮಾತ್ರ ಪ್ರೋತ್ಸಾಹದಾಯಕ ದಿನವಾಗಿ ಎಲ್ಲ ಮಹಿಳೆಯರು ಭಾಗವಹಿಸಿದ ವಿಂಧ್ಯ ಮತ್ತೊಬ್ಬರು ಎಲ್ಲರಿಗೂ ಕೂಡ 3 ಜನರಿಗೂ ಬಹುಮಾನ ಕೊಡ್ತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಿದ್ದೇವೆ. ನಿಮ್ಮನ್ನು ಕಾರ್ಯಕ್ರಮಕ್ಕೆ ಕರಿತೇವೆ, ಬನ್ನಿ. ನಮ್ಮ ವ್ಯವಸ್ಥಾಪಕ ನಿರ್ದೇಶಕಿ, ಈ ಸಂಸ್ಥೆಯನ್ನು ಕಟ್ಟಿರ್ತಕ್ಕಂಥದ್ದು ಮಹಿಳೆ ವೀಣಾ ನಾರಾಯಣ ಸ್ವಾಮಿಯವರು ಮಹಿಳಾ ಇನ್ವೆಸ್ಟರ್ ಆಗಿ ಈ ವಾಹಿನಿಯನ್ನು ಪ್ರಾರಂಭ ಮಾಡಿದ್ದಾರೆ. ಹೊಸದನ್ನು ಕೊಡಬೇಕು, ಹೊಸ ಬದಲಾವಣೆಯನ್ನು ಕೊಡಬೇಕು, ಹೊಸ ವಿಚಾರಗಳನ್ನು ಕೊಡಬೇಕು, ಹೊಸ ಕಾರ್ಯಕ್ರಮವನ್ನು ಕೊಡಬೇಕು. ಸೀರಿಯಲ್ ಕೊಡಬಾರ್ದು, ಕ್ರೈಮ್ ಇರಬಾರ್ದು, ಪಾಲಿಟಿಕ್ಸ್ ಇರಬಾರ್ದು ಅಂತ ತೀರ್ಮಾನ ನಾವೇನು ಮಾಡಿದ್ವಿ ಅದಕ್ಕೆ ಬದ್ಧರಾಗಿ ನಿಂತು ಈ ಸಂಸ್ಥೆಯನ್ನು ಕಟ್ಟಿದ್ದಾರೆ. ಅವರನ್ನು ಬರಮಾಡಿಕೊಂಡು ಅವರಿಂದ ನಿಮ್ಮೆಲ್ಲರಿಗೂ ಬಹುಮಾನ ಕೊಡಿಸ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಅಭಿನಂದನೆ ಹೇಳ್ತಾ ಇದ್ದೇನೆ. ನಾಳೆಯೂ ಮಧ್ಯಾಹ್ನ 12 ಗಂಟೆಗೆ ಮಹಾರಾಣಿ ಪ್ರಾರಂಭವಾಗುತ್ತೆ, ನೇರ ಪ್ರಸಾರದ ಕಾರ್ಯಕ್ರಮ. ನೀವು ಭಾಗವಹಿಸಿ. ನಾಳೆ ಏನು ಕೇಳ್ತೇವೆ, ಯಾವ ಸ್ಪರ್ಧೆಯನ್ನು ಮಾಡ್ತೇವೆ, ನೀವು ಸಿದ್ಧರಾಗಿ ಬನ್ನಿ, ಬಹುಮಾನವನ್ನು ಪಡ್ಕೊಳ್ಳಿ. ಬಹುಮಾನದ ಪ್ರಾಯೋಜಕರು ಮಧು ಇನ್ಫೋಟೆಕ್, ಶ್ರೀ ಮಂಜುನಾಥ್ ವ್ಯವಸ್ಥಾಪಕ ನಿರ್ದೇಶಕರು. ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಮತ್ತೊಮ್ಮೆ ಎಲ್ಲರಿಗೂ ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು. ನಮಸ್ಕಾರ.